So today's lesson is the colors of silence. ಮೌನದ ವಿವಿಧ ಬಣ್ಣಗಳು ಅಂತ. ಓಕೆನಾ? So this lesson is about Mr. ಪದ್ಮ ವಿಭೂಷಣ ಸತೀಶ್ ಗುಜ್ರಾಲ್ ಅವರ ಬಗ್ಗೆ ಇರುವಂತಹ ಲೆಸನ್ ಇದು ಮಕ್ಕಳೇ. ಸೊ ಹಾಗಾದ್ರೆ ಸತೀಶ್ ಗುಜ್ರಾಲ್ ಯಾರು ಅನ್ನೋದನ್ನ ನಿಮ್ಗೆ ಈ ಪಾಠದ ಕೊನೆಯಲ್ಲಿ ಕೊಟ್ಟಿದ್ದಾರೆ. ದೇ ಹ್ಯಾವ್ ರಿವೀಲ್ಡ್ ದ ಐಡೆಂಟಿಟಿ ಆಫ್ ದ ಬಾಯ್ ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ ಲೆಸನ್. ಓಕೆ, ಪಾಠ ಓದ್ತಾ 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 ನಿಮ್ಗೆ ಗೊತ್ತಾಗತ್ತೆ ಲಾಸ್ಟ್ ಅಲ್ಲಿ ಅವರು ಯಾರು ಅನ್ನೋದನ್ನ ನಾನು ಹೇಳ್ತೀನಿ ಎಂಡ್ ಅಲ್ಲಿ. ಓಕೆನಾ? ಸೊ ಈ ಲೆಸನ್ ನಿಮ್ಗೆ ಏನ್ ಹೇಳ್ಕೊಡತ್ತೆ, ವಾಟ್ ಈಸ್ ದ ಮಾರಲ್ ಆಫ್ ದ ಲೆಸನ್ ಈಸ್ ಡಿಸೇಬಿಲಿಟಿ ಡಸಂಟ್ ಕಮ್ ಇನ್ ದ ವೇ ಆಫ್ ಯುವರ್ ಸಕ್ಸಸ್. ಯಾವುದೇ ರೀತಿಯ ನ್ಯೂನತೆ ಅಂತಂದ್ರೇನು, ಫಿಸಿಕಲ್ ಭೌತಿಕ ನ್ಯೂನ್ಯತೆಯು ಅಂಗವಿಕಲತೆ ಏನೇ ಇರ್ಬೋದು, ಸೊ ಅದು ಅಥವಾ ಕೊರತೆ ಅಂತ ನೀವು ಕೂಡ ಹೇಳ್ಬೋದು. ಓಕೆ, ಸೊ ಆ ಕೊರತೆ ನ್ಯೂನ್ಯತೆ ಅನ್ನೋದು ನಿಮ್ಮ ಸಾಧನೆಯ ಹಾದಿಯಲ್ಲಿ ಬರೋದಿಲ್ಲ ಅನ್ನುವಂಥದ್ದೇ ಈ ಒಂದು ಲೆಸನ್ ನ ಮಾರಲ್. ಓಕೆ, ನೀತಿ ಏನು ಮಕ್ಕಳೇ, ನಿಮ್ಮ ಸಾಧನೆಯ ಹಾದಿಯಲ್ಲಿ ಯಾವುದೇ ನ್ಯೂನ್ಯತೆ ಅಡ್ಡವಾಗೋದಿಲ್ಲ ನಿಮಗೆ ಸಾಧಿಸುವ ಛಲ ಹೊಂದಿದ್ದರೆ ಅಂತ ಅರ್ಥ. ಓಕೆ, ಪಾಠ ಸ್ಟಾರ್ಟ್ ಮಾಡೋಣವಾ? ವಿಲ್ ಸ್ಟಾರ್ಟ್ ದ ಲೆಸನ್ ನೌ. ಓಕೆ, ದ ಕಲರ್ಸ್ ಆಫ್ ಸೈಲೆನ್ಸ್ ಅಂತ ಈ ಪಾಠದ ಹೆಸರು. ಫಸ್ಟ್, ಸತೀಶ್, ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ, ಇವತ್ತು ಯಾಕೆ ನೀನು ಸ್ಕೂಲ್ಗೆ ಬಂದಿಲ್ಲ? ಸತೀಶ್ ಈಸ್ ಅ 8-year-old ಬಾಯ್. ಓಕೆ, 8-year-old ಬಾಯ್. ಓಕೆ, ನೋಡಿ ಇಲ್ಲಿ ಮಲಗಿದ್ದಾನೆ. ಸೊ ಹಿ ಈಸ್ ನಾಟ್ ವೆಲ್, ಹಿ ಫೆಲ್ ಸಿಕ್. ಆತನಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಆತ ಸ್ಕೂಲ್ಗೆ ಹೋಗಿರೋದಿಲ್ಲ. ಹಿಯರ್ ದ ಸತೀಶ್ ಫ್ರೆಂಡ್ ಕಮ್ಸ್ ಟು ಮೀಟ್ ಹಿಮ್, ಸುರೇಂದರ್. ಓಕೆ, ಸೊ ಸುರೇಂದರ್ ಕಮ್ಸ್ ಟು ಮೀಟ್ ಹಿಮ್ ಅಂಡ್ ಬೈ ಸೀಯಿಂಗ್ ಹಿಮ್ ಹಿ ಆಸ್ಕ್, ಸತೀಶ್ ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ, ಇವತ್ತು ಯಾಕೆ ಸ್ಕೂಲ್ಗೆ ಬಂದಿಲ್ಲ ಅಂತ ಇಲ್ಲಿ ಸುರೇಂದರ್ ಸತೀಶನನ್ನ ಕೇಳ್ತಾ ಇದ್ದಾನೆ. ಓಕೆನಾ? ಸುರೇಂದರ್ ಹ್ಯಾಡ್ ಟು ರಿಪೀಟ್ ದ ಕ್ವೆಶನ್ 3 times ಬಿಫೋರ್ ಸತೀಶ್ ಹರ್ಡ್ ಹಿಮ್. ನೋಡಿ ಇಲ್ಲಿ, ಸುರೇಂದರ್ ಹ್ಯಾಡ್ ಟು ಆಸ್ಕ್ ಹಿಮ್ ರಿಪೀಟೆಡ್ಲಿ ಫಾರ್ 3 times. ಓಕೆ, 3 times ಕ್ವೆಶನ್ ಕೇಳಿದ್ಮೇಲೆ ಆತ ಆನ್ಸರ್ ಆತನಿಗೆ ಕೇಳಿಸತ್ತೆ. ಹರ್ಡ್ ಅಂತಂದ್ರೇನು, ಕೇಳಿಸುವುದು ಮಕ್ಕಳೇ. ಓಕೆ, ಸೊ ಇಲ್ಲಿ ಸುರೇಂದರ್ ಹಾಗಾದ್ರೆ 3 ಸಲ ಕೇಳ್ತಾನೆ, ಸತೀಶ್ ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ, ಯಾಕೆ ಇವತ್ತು ಸ್ಕೂಲ್ಗೆ ಬಂದಿಲ್ಲ, ಯಾಕೆ ಇವತ್ತು ಸ್ಕೂಲ್ಗೆ ಬಂದಿಲ್ಲ ಅಂತ 3 ಸಲ ಕೇಳ್ತಾನೆ. ಆದ್ರೂ ಕೂಡ ಸತೀಶನಿಗೆ ವರ್ಡ್ ಸುರೇಂದರ್ ಹೇಳಿರುವಂಥದ್ದು ಕೇಳಿಸೋದಿಲ್ಲ. ಓಕೆ, ರಿಪೀಟ್ ಅಂದ್ರೆ ಏನು ಮಕ್ಕಳೇ, ಪುನರಾವರ್ತಿಸು, ಪುನಃ ಪುನಃ ಕೇಳುವುದು. ಓಕೆನಾ? ಹಿ ವಾಸ್ ಲೈಯಿಂಗ್ ಆನ್ ದ ಬೆಡ್, ಹಿಸ್ ಐಸ್ ಕ್ಲೋಸ್ಡ್. ಆತ ಬೆಡ್ ಮೇಲೆ ಮಲಗಿದ್ದ, ಆತನ ಕಣ್ಣು ಮುಚ್ಚಿತ್ತು. ಸ್ವೆಟ್ ಗ್ಲಿಸನ್ಡ್ ಆನ್ ಹಿಸ್ ಬ್ರೋಸ್, ಆತನ ಹಣೆಯ ಮೇಲೆ, ಆತನ ಐಬ್ರೋ ಅಂತಂದ್ರೇನು, ಹುಬ್ಬುಗಳ ಮೇಲೆ ಒಂದು ಬೆವರು ಹನಿಗಟ್ಟಿತ್ತು. ಓಕೆ, ಬೆವರು ಹನಿಗಟ್ಟಿತ್ತು ಅಥವಾ ಜಿನುಗಿತ್ತು ಅಂತ ಅರ್ಥ. ಸೊ ಆತನಿಗೆ ಬೆವರು ಬರ್ತಾ ಇದೆ, ಆತ ಹುಷಾರಿಲ್ದೆ ಮಲಗಿದ್ದ. ಓಕೆ, ಸೊ ದ ಸೀನ್ ಇಸ್ ಲೈಕ್ ದಟ್. ದ ಬಾಯ್ ಸತೀಶ್, 8-year-old ಬಾಯ್, ಈಸ್ not well, sick and sleeping on his bed. His friend Surender comes to meet him. Okay, no, I am not well, replied Satish. ಇವಾಗ ಸತೀಶ್ ಏನ್ ಮಾಡ್ತಾನೆ, ರಿಪ್ಲೈ ಮಾಡ್ತಾನೆ, no, I am not well ಅಂತ. Of late he had been down with something or other. ಆಫ್ ಲೇಟ್ ಅಂತಂದ್ರೆ ಯಾವಾಗ್ಲೂ ಆತನಿಗೆ ಏನಾದ್ರೂ ಒಂದು ಆಗ್ಬಿಟ್ಟು ಆತ ಬೀನ್ ಡೌನ್ ಅಂತಂದ್ರೆ ಆತ ಹುಷಾರಿರ್ತಾ ಇರ್ಲಿಲ್ಲ, ಆತನಿಗೆ ಪದೇ ಪದೇ ಏನಾದ್ರೂ ಒಂದು ಆಗ್ಬಿಟ್ಟು ಆತ ಸಿಕ್ ಆಗ್ತಾ ಇದ್ದ. ಹಿ ಯೂಸ್ ಟು ಫಾಲ್ ಸಿಕ್ ಅಗೇನ್ ಅಂಡ್ ಅಗೇನ್ ವಿತ್ ಸಮ್ ಆರ್ ದ ಅದರ್ ಅಂತ ಇದರ ಮೀನಿಂಗ್. ಓಕೆ, ನೆಕ್ಸ್ಟ್ ವೈ, ಆತ ಏನ್ ಹೇಳ್ತಾನೆ ನೋಡಿ ಇಲ್ಲಿ. ಸತೀಶ್ ಸೆಡ್ ನೋ ಐ ಆಮ್ ನಾಟ್ ವೆಲ್, ನಾನು ಸ್ಕೂಲ್ಗೆ ಬಂದಿಲ್ಲ, ಯಾಕೆ ಅಂದ್ರೆ ನನಗೆ ಹುಷಾರಿಲ್ಲ ಅಂತ ಹೇಳ್ತಾನೆ. ದೆನ್ ಸುರೇಂದರ್ ಆಸ್ಕ್, ವೈ, ವಾಟ್ಸ್ ದ ಮ್ಯಾಟರ್ ವಿತ್ ಯು ಸತೀಶ್, ಹಿಸ್ ಫ್ರೆಂಡ್ ಆಸ್ಕ್ಡ್ ಹಿಮ್ ವಿತ್
ಕನ್ಸರ್ನ್, ಕಾಳಜಿಯಿಂದ, ತುಂಬಾ ಕಾಳಜಿಯಿಂದ ಆತನ ಫ್ರೆಂಡ್ ಕೇಳ್ತಾನೆ. ಫ್ರೆಂಡ್ ಯಾರು ಇಲ್ಲಿ? ಸುರೇಂದರ್ ಕೇಳ್ತಾನೆ, ವಾಟ್ಸ್ ದ ಮ್ಯಾಟರ್ ವಿತ್ ಯು ಸತೀಶ್ ಅಂತ ಕೇಳ್ತಾನೆ. ಏನ್ ವಿಷಯ? ಮ್ಯಾಟರ್ ಅಂತಂದ್ರೆ ಏನು ಮಕ್ಳೇ? ವಿಷಯ. ನಿನ್ನ ಜೊತೆ ಏನಾಯ್ತು ಅಂತಲ್ಲ, ಇಲ್ಲಿ ಮೀನಿಂಗ್ ಏನು? ಏನ್ ವಿಷಯ, ಏನಾಯ್ತು ನಿನ್ಗೆ ಅಂತ ಕೇಳ್ತಾನೆ. ಓಕೆ. ಹಿಸ್ ಫ್ರೆಂಡ್ ಆಸ್ಕ್ಡ್ ವಿತ್ ಕನ್ಸರ್ನ್ ಅಂತಂದ್ರೆ ಕಾಳಜಿ, ಕಕ್ಕುಲಾತಿ. ಹಿ ಪುಟ್ ಹಿಸ್ ಹ್ಯಾಂಡ್ ಆನ್ ಹಿಸ್ ಫೋರ್ ಹೆಡ್. ಆತನ ಹಣೆಯ ಮೇಲೆ ಕೈ ಇಟ್ಟು ಕೇಳ್ತಾ ಇದ್ದಾನೆ. ಯಾಕೆ? ಏನಾಯ್ತು ಅಂತ. ಟು ಫೀಲ್ ಇಟ್ ಅಂತಂದ್ರೆ ಜ್ವರ ಬಂದಿದ್ಯಾ ಇಲ್ವಾ ನೋಡೋದಿಕ್ಕೆ ನಾವೇನ್ ಮಾಡ್ತೀವಿ ಮಕ್ಳೇ? ಕೈ ಇಟ್ಬಿಟ್ಟು ನೋಡ್ತೀವಿ ಅಲ್ವಾ? ಸೊ ಅದೇ ತರ ಆ ಫ್ರೆಂಡ್ ಸುರೇಂದರ್ ಆತನ ಹಣೆಯ ಮೇಲೆ ಕೈ ಇಟ್ಬಿಟ್ಟು ಕೇಳ್ತಾನೆ, ಯಾಕೆ, ಏನಾಯ್ತು ಅಂತ ಕೇಳ್ತಾನೆ. ಓಕೆನಾ? ದೆನ್ ಐ ಡೋಂಟ್ ನೋ ಸುರೇಂದರ್, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನೋಡಿ ಇಲ್ಲಿ, ಐ ಡೋಂಟ್ ನೋ ಸುರೇಂದರ್, ಇಟ್ಸ್ ಬೀನ್ ಪ್ರೆಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ನನ್ನ ಕಾಲಿಗೆ ಕೊನೆಯದಾಗಿ ಆಪರೇಷನ್ ಆದ್ಮೇಲೆ, ಇದು ಪ್ರೆಟಿ ಅಂತಂದ್ರೆ ಮಕ್ಕಳೇ ತುಂಬಾ ನನಗೆ ಕಷ್ಟ ಆಗಿದೆ. ಇಟ್ಸ್ ಬೀನ್ ಪ್ರೆಟಿ ಬ್ಯಾಡ್ ಅಂತಂದ್ರೆ ಏನು? ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾವಾಗಿಂದ ಅಂದ್ರೆ ನನ್ನ ಕಾಲಿಗೆ ಆಪರೇಷನ್ ಆದ್ಮೇಲೆ ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ತಾನೆ. ಓಕೆ. ಐ ಗೆಟ್ ದೀಸ್ ಟೆರಿಬಲ್ ಹೆಡ್ಏಕ್ಸ್ and then feel as if everything is going dark and silent. ನೋಡಿ ಇಲ್ಲಿ ಅಂತ ಹೇಳ್ತಾನೆ, ಐ ಗೆಟ್ ದೀಸ್ ಟೆರಿಬಲ್ ಹೆಡ್ಏಕ್ಸ್. ಟೆರಿಬಲ್ ಅಂತಂದ್ರೆ ಮಕ್ಕಳೇ ಭಯಾನಕ. ಓಕೆ. ತೀವ್ರ ಅಂತ ಹೇಳ್ಬೋದು, ಅಥವಾ ಭಯಾನಕ ಅಂತ ಹೇಳ್ಬೋದು. ಓಕೆನಾ? ಸೊ ಟೆರಿಬಲ್ ಹೆಡ್ಏಕ್ ಅಂತಂದ್ರೇನು? ತಲೆನೋವು. ಈ ಭಯಾನಕವಾದ ತೀವ್ರವಾದ ತಲೆನೋವು ಬರುತ್ತೆ ನನಗೆ. ದೆನ್ ಫೀಲ್ ಆಸ್ ಇಫ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಡಾರ್ಕ್ ಅಂಡ್ ಸೈಲೆಂಟ್. ನೋಡಿ ಇಲ್ಲಿ, ಡಾರ್ಕ್ ಅಂತಂದ್ರೆ ಕತ್ತಲೆ, ಎಲ್ಲ ಪೂರ್ತಿ ಕತ್ತಲೆ ಆಗಿದೆ, ಮತ್ತೆ ಇಡೀ ಜಗತ್ತು ಶಾಂತವಾಗಿದೆ ಅಂತ ಅನ್ಸುತ್ತೆ ನನಗೆ ಅಂತ ಹೇಳ್ತಾನೆ. ಸೈಲೆಂಟ್ ಅಂತಂದ್ರೆ ಮಕ್ಕಳೇ, ಆತನಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ ಅಂತ ಅರ್ಥ ಇದು. ಓಕೆನಾ? ಸೊ ಆತನಿಗೆ ಈ ಮುಂದೆ ಏನಾಗಿದೆ ಅನ್ನೋದು ಮುಂದೆ ಗೊತ್ತಾಗತ್ತೆ ನಿಮ್ಗೆ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಡಾರ್ಕ್, ತುಂಬಾ ಕತ್ತಲೆ ಆಗಿದೆ ಮತ್ತೆ ಶಾಂತವಾಗಿದೆ ಅಂತ ಅನ್ಸುತ್ತೆ. ಐ ಫೀಲ್ ಮಿಸರೇಬಲ್, ನನಗೆ ತುಂಬಾ ಕಷ್ಟ ಆಗ್ತಾ ಇದೆ, ಸಂಕಷ್ಟ. ಮಿಸರೇಬಲ್ ಅಂತಂದ್ರೇನು? ತುಂಬಾ ಸಂಕಟ ಆಗ್ತಾ ಇದೆ. ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ನೋಡಿ ಇಲ್ಲಿ, ಇಟ್ ಇಂಡಿಕೇಟ್ಸ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ. ನೀನು ಇಷ್ಟು ಮೃದುವಾಗಿ ಯಾಕೆ ಮಾತಾಡ್ತಿದ್ಯಾ, ಅಥವಾ ಮೆಲ್ಲಗೆ ಯಾಕೆ ಮಾತಾಡ್ತಾ ಇದೀಯಾ, ಕೇಳಿಸ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದಾನೆ. ಐ ಕ್ಯಾನ್ ಬ್ಯಾರ್ಲಿ ಹಿಯರ್ ಯು, ನನಗೆ ಕೇಳಿಸ್ತಾ ಇಲ್ಲ ಸರಿಯಾಗಿ. ಓಕೆ. ಸೊ ಇಲ್ಲಿ it indicates that he has a problem in hearing, isn't it? ಆತನಿಗೆ ಕೇಳುವುದರಲ್ಲಿ, ಕಿವಿ ಕೇಳಿಸೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಅದಕ್ಕೆ ಆತ ಏನ್ ಕೇಳ್ತಾ ಇದ್ದಾನೆ? ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಐ ಕ್ಯಾನ್ ಬ್ಯಾರ್ಲಿ ಹಿಯರ್ ಯು, ನಾನು ತುಂಬಾ ಕಷ್ಟಪಟ್ಟು ಕೇಳಿಸ್ಕೊತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಇದನ್ನ ನಿಮ್ಗೆ ಮಕ್ಕಳೇ ಎಕ್ಸ್ಟ್ರಾಕ್ಟ್ಗೆ ಕೇಳ್ಬೋದು. ಇದು ಒಂದು ಕಾನ್ವರ್ಸೇಷನ್, ಹೂ ಸೆಡ್ ದೀಸ್ ವರ್ಡ್ಸ್ ಅಂತ, ಅಥವಾ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್, ಆರ್ ವಾಟ್ ಡಸ್ ಇಟ್ ಇಂಡಿಕೇಟ್, ಈ ತರ ಕ್ವಶನ್ ನಿಮ್ಗೆ ಎಕ್ಸ್ಟ್ರಾಕ್ಟ್ಗೆ ಕೇಳ್ಬಹುದು. ಸೊ ಇದನ್ನ ಯಾರು ಹೇಳಿರೋದು? ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ ಅಂತ ಯಾರು ಕೇಳ್ತಾ ಇರೋದಿಲ್ಲಿ? ಹೂ ಇಸ್ ಆಸ್ಕಿಂಗ್? Who is asking here? So there is a conversation between Satish and whom? Satish and Surender, isn't it? So this is been asked by Satish to Surender. Satish ಕೇಳ್ತಾ ಇರೋದು ಸುರೇಂದರ್ಗೆ. ಓಕೆನಾ? ನೆಕ್ಸ್ಟ್, Surender gave him a strange look.
ಆತ ತುಂಬಾ ವಿಚಿತ್ರವಾಗಿ ನೋಡ್ತಾನೆ. ಯಾಕೆ ಈ ತರ ಹೇಳ್ತಾ ಇದ್ದಾನೆ, ತುಂಬಾ ಸಾಫ್ಟ್ ಆಗಿ, ಮೃದುವಾಗಿ, ಮೆಲ್ಲಗೆ ಮಾತಾಡ್ತಿದ್ದೀನಿ ಅಂತ ಯಾಕೆ ಹೇಳ್ತಿದ್ದಾನೆ? ಐ ಆಮ್ ಸ್ಪೀಕಿಂಗ್ ಕರೆಕ್ಟ್ಲಿ, ಲೌಡ್ಲಿ, ವೈ ಹಿ ಈಸ್ ಆಸ್ಕಿಂಗ್ ಸೋ ಅಂತ ವಿಚಿತ್ರವಾಗಿ ಆತನನ್ನ ನೋಡ್ತಾನೆ. ಹಿ ಹ್ಯಾಡ್ ಸರ್ಟನ್ಲಿ ನಾಟ್ ಬೀನ್ ಸ್ಪೀಕಿಂಗ್ ಸಾಫ್ಟ್ಲಿ. ಖಂಡಿತವಾಗಿಯೂ ಆತ ಸಾಫ್ಟ್ ಆಗಿ ಅಥವಾ ಮೆಲ್ಲಗೆ ಮಾತನಾಡ್ತಾ ಇರಲಿಲ್ಲ. ಆತ ಸರಿಯಾಗಿ ಮಾತನಾಡ್ತಾ ಇದೆ. ಹಿ ವಾಸ್ ಸ್ಪೀಕಿಂಗ್ ಕರೆಕ್ಟ್ ಓನ್ಲಿ. ಓಕೆ, ಸೊ ಹಿ ವಾಸ್ ನಾಟ್ ಸ್ಪೀಕಿಂಗ್ ಸಾಫ್ಟ್ಲಿ. ಸ್ಟಿಲ್ ಹಿಸ್ ಫ್ರೆಂಡ್ ಈಸ್ ಆಸ್ಕಿಂಗ್ ಹಿಮ್, ವೈ ಆರ್ ಯು ಸ್ಪೀಕಿಂಗ್ ಸಾಫ್ಟ್ಲಿ? ಹ್ಯಾಸ್ ಹಿ ಲಾಸ್ಟ್ ಹಿಸ್ ಹಿಯರಿಂಗ್? ಸೊ ಹಾಗಾದ್ರೆ ಆತನಿಗೆ ಕೇಳಿಸ್ತಾ ಇಲ್ವಾ ಸರಿಯಾಗಿ ಅಂತ ತನ್ನನ್ನೇ ತಾನೇ ಕ್ವಶನ್ ಮಾಡ್ಕೋತಾನೆ ಮಕ್ಕಳೇ. ಹಿ questions himself only. Okay, so even though I'm speaking properly, why he is asking like that? Has he lost his hearing? Wondered Surender. Wondered ಅಂತಂದ್ರೆ ಆತನಿಗೆ ತುಂಬಾ ಆಶ್ಚರ್ಯವಾಯಿತು. ಓಕೆ, ನೆಕ್ಸ್ಟ್, poor Satish. He had been ill ever since he came back from the holiday in Kashmir the previous year. ನೋಡಿ ಇಲ್ಲಿ ಇರೋದು ವಿಷಯ. ಪುವರ್ ಸತೀಶ್ ಅಂತಾನೆ ಪಾಪ ಸತೀಶ್. ಆತ ಯಾವಾಗ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ ಅಂತಂದ್ರೇನು, ಕಳೆದ ವರ್ಷ ಆತ ರಜಾಕ್ಕೆ ಎಲ್ಲಿ ಹೋಗಿದ್ದ ಮಕ್ಕಳೇ? ಕಾಶ್ಮೀರ್ಗೆ ಹೋಗಿದ್ದ. ಸೊ ಅಲ್ಲಿಂದ ಯಾವಾಗ ಆತ ಲಾಸ್ಟ್ ಇಯರ್ ಹೋಗಿ ಬಂದೋ ಆವಾಗಿಂದ ಆತ ತುಂಬಾ ಹುಷಾರಿಲ್ಲ. ಆತನಿಗೆ ಇಲ್ಲಂತಂದ್ರೇನು, ಆರೋಗ್ಯ ಸರಿ ಇಲ್ಲ, ಪದೇ ಪದೇ ಆರೋಗ್ಯ ಸರಿ ಇರ್ತಾ ಇಲ್ಲ ಅಂತ ಇಲ್ಲಿ ಸತೀಶ್ ಹೇಳ್ಕೊತಾ ಇದ್ದಾನೆ. ಸಾರಿ, ಸುರೇಂದರ್ ತನಗೆ ಹೇಳ್ಕೊತಾ ಇದ್ದಾನೆ. ಓಕೆ, ಸೊ ಯಾಕೆ ಸತೀಶ್ಗೆ ಹೀಗಾಗಿದೆ? ವೈ ಹಿ ಇಸ್ ಫೀಲಿಂಗ್ ಸಿಕ್ ಅಗೇನ್ ಅಂಡ್ ಅಗೇನ್? ದ ಆನ್ಸರ್ ಇಸ್ ಹಿಯರ್ ಸ್ಟೂಡೆಂಟ್ಸ್. There had been an accident when he went hiking with his father and brother Indar. ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಅಪಘಾತ. ಓಕೆ, ಸೊ ಆತ ಟ್ರೆಕ್ಕಿಂಗ್ ಅಥವಾ ಹೈಕಿಂಗ್, ಬೆಟ್ಟ ಏರುವುದಕ್ಕೆ ಹೋಗ್ತಾ ಇದ್ದಾಗ, ಎಲ್ಲಿ ಹೈಕಿಂಗ್ ಅಂತಂದ್ರೆ ಏರುವುದು ಅಥವಾ ಬೆಟ್ಟ ಹತ್ತುವುದು. ಓಕೆ, ವಿತ್ ಹಿಸ್ ಫಾದರ್ ಅಂಡ್ ಬ್ರದರ್ ಇಂದರ್. ಅವರು ಕಾಶ್ಮೀರ್ಗೆ ಪ್ರವಾಸಕ್ಕೆ ಹೋಗಿರ್ತಾರೆ. ಸೊ ಹಾಗೆ ಹೋದಂತಹ ಸಂದರ್ಭದಲ್ಲಿ ವೆನ್ ದೇ ವೆಂಟ್ ಫಾರ್ ಹೈಕಿಂಗ್ ವಿತ್ ಫಾದರ್ ಅಂಡ್ ಬ್ರದರ್ ಇಂದರ್, ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ದೇ ವರ್ ಕ್ರಾಸಿಂಗ್ ಅ ರಿಕೆಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ನೋಡಿ ಇಲ್ಲಿ ರಿಕೆಟಿ ಬ್ರಿಡ್ಜ್ ಅಂತಂದ್ರೆ ವೀಕ್ ಆಗಿರುವಂತಹ ಬ್ರಿಡ್ಜ್ ಅಂತ. ಈ ತರ ಬ್ರಿಡ್ಜ್ ಈ ಪಿಕ್ಚರ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನೋ, ಈ ತರ ಒಂದು ಬ್ರಿಡ್ಜ್ ಅಲ್ಲಿ ಮುರಿದು ಹೋದಂತಹ ಅಥವಾ ತುಂಬಾ ಬಲಹೀನವಾದಂತಹ ಬ್ರಿಡ್ಜ್ ಮೇಲೆ ಅವರು ನಡ್ಕೊಂಡು ಹೋಗ್ತಾ ಇದ್ರು ಮಕ್ಕಳೇ. ಸೇತುವೆ, ಬ್ರಿಡ್ಜ್ ಅಂತಂದ್ರೇನು? ಸೇತುವೆ. ಓಕೆ, ಬಲಹೀನ ಸೇತುವೆ ಅಂತ ಹೇಳ್ಬೋದು ನೀವು. ಸೊ ಅದು ಗಟ್ಟಿಯಾಗಿ ಇರ್ಲಿಲ್ಲ, ಸೊ ಮುರಿದು ಹೋಗೋ ತರ ಇತ್ತು. ಅಂತ ಒಂದು ಬ್ರಿಡ್ಜ್ ಮೇಲೆ ಅವರು ನಡ್ಕೊಂಡು ಹೋಗ್ತಾ ಇದ್ರು. ರ್ಯಾಪಿಡ್ಸ್ ಅಂತಂದ್ರೆ ಈ ತರ ಒಂದು ನದಿ ಅಥವಾ ಹಳ್ಳ ಇರುವಂತಹ ಕಡೆ. ಅ ಡೇಂಜರಸ್ ಪಾರ್ಟ್ ಆಫ್ ರಿವರ್ ವಿಚ್ ಫ್ಲೋಸ್ ವೆರಿ ಫಾಸ್ಟ್ ಬಿಕಾಸ್ ಇಟ್ ಈಸ್ ಸ್ಟೀಪ್ ಅಂಡ್ ಸಮ್ಟೈಮ್ಸ್ ನ್ಯಾರೋ. ಕಿರಿದಾದ ಒಂದು ನೀರಿನ ಕಾಲುವೆ ಅಥವಾ ಒಂದು ಹಳ್ಳ ಅಂತ ಹೇಳ್ಬೋದು. ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ಅಲ್ವಾ, ಹರಿತಾ ಇರುತ್ತೆ. ಅಂತ ಒಂದು ನೀರಿರುವ ಪ್ರದೇಶದಲ್ಲಿ ಇದ್ದಂತಹ ಬಲಹೀನವಾದ ವೀಕ್ ಬ್ರಿಡ್ಜ್ ಮೇಲೆ ಅವರು ನಡ್ಕೊಂಡು ಹೋಗ್ತಾ ಇದ್ರು. ಓಕೆ, ದೇ ವೇರ್ crossing this bridge over the rapids of the river. The boys stood and looked down at the swirling water below them. Swirling means a twisting circular movement ಅಂತಂದ್ರೆ ತಿರುಗುವ. ಓಕೆ, ಸುಳಿ ಅಥವಾ ನೀವು ನೀರಿನಲ್ಲಿ ಸುಳಿ ಅಂತ ಹೇಳ್ತೀವಿ ಅಲ್ವಾ, ನೀರು ರೌಂಡ್ ಆಗಿ ತಿರುಗ್ತಾ ಇರುತ್ತೆ. ಸೊ ಆ ತರ ಸ್ವರ್ಲ್ ಆಗುವಂಥದ್ದನ್ನ ನಾವು ಕನ್ನಡದಲ್ಲಿ ನೀರಿನ ಸುಳಿ ಅಂತ ಹೇಳ್ತೀವಿ, ಅಥವಾ ಸುರುಳಿ ಆಕಾರದಲ್ಲಿ ಸುತ್ತುತ್ತಿರುವಂತಹ ನೀರು. ಓಕೆ, ಸೊ ಆ ತರ ಒಂದು ನೀರು ಸುತ್ತೋದನ್ನ ನೋಡಿಬಿಟ್ಟು ಅವರು ಇಬ್ರು ಬಾಯ್ಸ್, ಯಾರು ಇಲ್ಲಿ? ಸತೀಶ್ ಮತ್ತು ಇಂದರ್, ಹಿಸ್ ಬ್ರದರ್ ಇಂದರ್. ಓಕೆ, ಬೋತ್ ಆಫ್ ದ ಬಾಯ್ಸ್ ಲುಕ್ ಹೌ ದ ವಾಟರ್ ಇಸ್ ರಶಿಂಗ್ ಅಟ್ ದಟ್ ಸ್ಪಾಟ್.
ಆ ಒಂದು ಪ್ರದೇಶದಲ್ಲಿ ನೀರು ಹೇಗೆ ಜೋರಾಗಿ ಹೋಗ್ತಾ ಇದೆ, ಹರಿಯುತ್ತಿದೆ ಅಂತ, ವೇಗವಾಗಿ ಹರಿಯುತ್ತಿದೆ ಅಂತ ಅಲ್ಲಿ ಮಾತಾಡ್ಕೋತಾರೆ ಇಬ್ರು. ಓಕೆ, ಸೊ ದೀಸ್ ಆರ್ ದ ಡಿಫಿಕಲ್ಟ್ ವರ್ಡ್ಸ್ ಗಿವನ್ ಇನ್ ಯುವರ್ textbook, the meanings of the words. Okay, if you want you can take it down. ಸೊ ಅಲ್ಲಿ ಅವ್ರು ಹೇಳ್ತಾರೆ, ನೋಡು ಅಲ್ಲಿ ನೀರು ಎಷ್ಟು ಜೋರಾಗಿ ಹರಿತಾ ಇದೆ ಆ ಜಾಗದಲ್ಲಿ ಅಂತ ಇಬ್ರು ಚಿಕ್ಕ ಹುಡುಗರು ಮಾತಾಡ್ಕೋತಾರೆ. ಓಕೆ, ಸೊ ಇವಾಗ 8 ವರ್ಷ ಅಂದ್ರೆ ಆ ಹುಡುಗನಿಗೆ 6-7 ವರ್ಷ ಇರ್ಬೋದು ಪ್ರವಾಸಕ್ಕೆ ಹೋದಾಗ ಅಲ್ವಾ. ಸೊ ದ ಬಾಯ್ ಹ್ಯಾಡ್ ಮೈಟ್ ಬಿ ಆಫ್ 6 or 7 years old. ಓಕೆ, ಸ್ಮಾಲ್ ಬಾಯ್ಸ್. ಸತೀಶ್ ಪಾಯಿಂಟೆಡ್ ಔಟ್ ಟು ಹಿಸ್ ಬ್ರದರ್. ನೋಡಲಿ ಎಷ್ಟು ವೇಗವಾಗಿ ಹರಿತಾ ಇದೆ, ಹೌ ಫಾಸ್ಟ್ಲಿ ಇಟ್ ಈಸ್ ಸ್ವರ್ಲಿಂಗ್ ಅಂತ ಸತೀಶ್ ಏನ್ ಮಾಡ್ತಾನೆ, ಬ್ರದರ್ಗೆ, ಇಂದರ್ಗೆ ಹೇಳ್ತಾನೆ. ಜಸ್ಟ್ ದೆನ್ ಹಿಸ್ ಫೂಟ್ ಸ್ಲಿಪ್ಡ್ ಅಂಡ್ ಲೂಸಿಂಗ್ ಹಿಸ್ ಬ್ಯಾಲೆನ್ಸ್ ಹಿ ಫೆಲ್ ಇನ್ ಟು ದ ರ್ಯಾಪಿಡ್ಸ್. ನೋಡಿ ಇಲ್ಲಿ ಒಂದು ಕಾಲು ಕೂಡ ನಿಮ್ಗೆ ಏನಾದ್ರೂ ಸ್ಲಿಪ್ ಆದ್ರೆ, ಜಾರಿದ್ರೆ ಸೀದಾ ಹೋಗಿ ನದಿಯಲ್ಲೇ ಬೀಳ್ತಾರೆ ಮಕ್ಳು, ಆ ಸುಳಿಯಲ್ಲೇ ಬೀಳ್ತಾರೆ. ಓಕೆ, ಸೊ ಅದೇ ತರ ಆ ಚಿಕ್ಕ ಹುಡುಗ ಏನಾಯ್ತು, ಜಸ್ಟ್ ದೆನ್ ಹಿಸ್ ಫುಟ್ ಸ್ಲಿಪ್ಡ್. ಸ್ಲಿಪ್ ಅಂತಂದ್ರೆ ಜಾರುವುದು. ಓಕೆ, ಸೊ ಜಾರಿ ತನ್ನ ಒಂದು ಬ್ಯಾಲೆನ್ಸ್ ಅನ್ನ, ಸ್ಥಿಮಿತವನ್ನ ಕಳೆದುಕೊಂಡು ಆತ ನೀರಲ್ಲಿ ಬೀಳ್ತಾನೆ. ರ್ಯಾಪಿಡ್ ಅಂತಂದ್ರೆ ಆ ನೀರಿನ ಒಂದು ಸುಳಿಯಲ್ಲಿ, ಅಲೆಗಳ ಮಧ್ಯೆ ಬಿದ್ದ್ಬಿಡ್ತಾನೆ. ಓಕೆ, ಸೊ ಹಿಸ್ screams were lost in the rushing sound of the water. ಆತನ ಕಿರುಚಾಟ, ಕಿರ್ಚ್ಕೋತಾನೆ ಬಿದ್ದ ಮೇಲೆ. ಓಕೆ, ಸೊ he was screaming but nobody could hear his screaming because of the sound of swirling water. Okay, so rushing water, ಭೋರ್ಗರಿತಾ ಇರುವಂತಹ ನೀರಿನ ಶಬ್ದದಲ್ಲಿ ಆತನ ಒಂದು ಕಿರುಚಾಟ ಕಳೆದು ಹೋಯ್ತು, ಯಾರಿಗೂ ಕೇಳಿಸೇ ಇಲ್ಲ. ಓಕೆ, ಸೊ ಹಿ ಲಾಸ್ಟ್ ಹಿಸ್ ಕಾನ್ಶಿಯಸ್ನೆಸ್. ಅಲ್ಲೇ ಆತ ತನ್ನ ಪ್ರಜ್ಞೆಯನ್ನ ಕಳೆದುಕೊಂಡಿರ್ತಾನೆ. ಸೊ ಅಗೇನ್ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್ಸ್, ವೆನ್ ಹಿ ರೀಗೇನ್ಡ್ ಕಾನ್ಶಿಯಸ್ನೆಸ್, ತನ್ನ ಪ್ರಜ್ಞೆಯನ್ನ ಪುನಃ, ಪ್ರಜ್ಞೆ ಬಂದ ಮೇಲೆ, ಮತ್ತೆ ಪ್ರಜ್ಞೆಯನ್ನ ತೆಗೆದುಕೊಂಡ ಮೇಲೆ, ಹಿಸ್ ಲೆಗ್ಸ್ ವರ್ ಇನ್ ಅ ಪ್ಲಾಸ್ಟರ್, ಅಂದ್ರೆ ಕಾಲು ಮುರಿತಕ್ಕೆ ಒಳಗಾಗಿದ್ದಾನೆ ಅಂತ ಅರ್ಥ. he has broken his legs. Okay, so it was covered with the plaster cast and his head hurt badly. ಆತನ ತಲೆ ತುಂಬಾ ಏಟಾಗಿತ್ತು. ಹರ್ಟ್ ಅಂತಂದ್ರೆ ಇಲ್ಲಿ ಏಟಾಗಿರೋದು ಅಥವಾ ಪೆಟ್ಟಾಗಿರೋದು. ಓಕೆ, ತಲೆಗೂ ತುಂಬಾ ಪೆಟ್ಟಾಗಿದೆ, ಆತನ ಕಾಲು ಮುರಿತಕ್ಕೆ ಒಳಗಾಗಿದೆ. ಹಿ ವಾಸ್ ಬ್ರೂಸ್ಡ್ ಅಂಡ್ ಏಕಿಂಗ್ ಆಲ್ ಓವರ್. ಇದನ್ನ ಏಕಿಂಗ್ ಅಂತ ಕರಿತೀವಿ ಮಕ್ಳು. ಏಕಿಂಗ್ ಅಂತಂದ್ರೆ ಪೇನ್, ನೋವು. ಓಕೆ, ಹೆಡ್ ಏಕ್, ಸ್ಟಮಕ್ ಏಕ್, ಟೂತ್ ಏಕ್ ಅಂತ ಹೇಳ್ತೀವಿ ಅಲ್ವಾ. ಹಲ್ಲು ನೋವು, ಕಿವಿ ನೋವು, ಹೊಟ್ಟೆ ನೋವು. ಏಕ್ ಅಂತಂದ್ರೆ ನೋವು. ಬ್ರೂಸ್ಡ್ ಅಂತಂದ್ರೆ ಇಂಜೂರ್ಡ್, ಆತ ತುಂಬಾ ಗಾಯಗೊಂಡಿರ್ತಾನೆ. ಓಕೆ, ಗಾಯಗೊಳ್ಳು, ಇಂಜೂರ್ಡ್. ಹಿ ವಾಸ್ ಬ್ರೂಸ್ಡ್ ಅಂಡ್ ಏಕಿಂಗ್ ಆಲ್ ಓವರ್. ಆತ ತುಂಬಾ ತೀವ್ರವಾಗಿ ಗಾಯಗೊಂಡಿರ್ತಾನೆ, ಮತ್ತೆ ಆತನ ದೇಹ ತುಂಬಾ ನೋವು ವ್ಯಾಪಿಸಿರುತ್ತೆ. ಓಕೆ, ಸೊ ಈ ತರ ಒಂದು ಇನ್ಸಿಡೆಂಟ್, ಒಂದು ಘಟನೆ ಆತನ ಜೀವನದಲ್ಲಿ ನಡೆದಿದೆ. ಬಿಕಾಸ್ ಆಫ್ ವಿಚ್ ಹಿ ಇಸ್ ಫಾಲಿಂಗ್ ಸಿಕ್ ಅಗೇನ್ ಅಂಡ್ again. ಅರ್ಥ ಆಯ್ತಲ್ವಾ? ಸೊ ಹಿಯರ್ ಸತೀಶ್ ವೆಂಟ್ ಟು ಫ್ಯಾಮಿಲಿ ಟೂರ್ ವಿತ್ his family to Kashmir. There he fell down in the water from the ricketing bridge. Okay, so then he broke his leg and he was injured badly. He was in very much pain. ನಂತರ ಏನಾಯ್ತು ಹಾಗಾದ್ರೆ? ಆಮೇಲೆ ಏನ್ ಮಾಡ್ತಾರೆ ಮಕ್ಕಳೇ, ಇಲ್ಲಿ ನೋಡಿ, ಆತನ ಕಾಲಿಗೆ ಬ್ಯಾಂಡೇಜ್ ಅನ್ನು ಹಾಕಿರ್ತಾರೆ, ಪ್ಲಾಸ್ಟರ್ ನ ಹಾಕಿರ್ತಾರೆ ಅಲ್ವಾ. ಸೊ ಕಾಲು ಮುರಿತಕ್ಕೊಳಗಾದ್ರೆ ಆ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತಾರೆ, ದೇ ಗಿವ್ ಪ್ಲಾಸ್ಟರ್ಸ್. ಓಕೆ, ಪ್ಲಾಸ್ಟರ್ ಮಾಡ್ತಾರೆ ಕಾಲಿಗೆ. ದೋ ಹಿಸ್ ಲೆಗ್ಸ್ ಹೀಲ್ಡ್, ಆತನ ಕಾಲುಗಳು ಗುಣಮುಖ ಆದವು. ಹೀಲ್ ಅಂತಂದ್ರೇನು, ರಿಕವರಿ ಅಥವಾ ಗುಣಮುಖ. ಓಕೆ, ಸೊ ಆತನ ಕಾಲುಗಳು ಏನು ಸರಿ ಹೋಯ್ತು, ಆದರೆ ದೇ ರಿಮೇನ್ಡ್ ವೀಕ್, ತುಂಬಾ ಅವು ನಿಶಕ್ತವಾಗಿ ಉಳಿತವೆ. ಸೊ
ಸ್ಟ್ರಾಂಗ್ ಆಗಿರಲ್ಲ. ಕಾಲು ಒಂದ್ಸತಿ ಮುರಿದು ಬಿಟ್ಟು ವೆನ್ ಇಟ್ ವಾಸ್ ಬ್ರೋಕನ್ ಅಂಡ್ ಇಟ್ ಗಾಟ್ ರಿಪೇರ್ಡ್ ಬೈ ದ ಪ್ಲಾಸ್ಟರ್. ಓಕೆ, ಸೊ ದೇ ರಿಮೈನ್ಡ್ ವೀಕ್ ಓನ್ಲಿ. ಯಾವಾಗ್ಲೂ ಏನಾಗಿದೆ ಅವನಿಗೆ, ಆ ಅಪಘಾತ ಆದ ಮೇಲೆ ಕಾಲುಗಳು ತುಂಬಾ ನಿಶ್ಶಕ್ತವಾಗಿವೆ, ವೀಕ್ ಆಗಿದೆ. ರಿಕ್ವೈರಿಂಗ್ ಸೆವರಲ್ ಆಪರೇಷನ್ಸ್ ಆನ್ ದೆಮ್. ಓಕೆ, ರಿಕ್ವೈರ್ಮೆಂಟ್ ಅಂತಂದ್ರೆ ಅಗತ್ಯತೆ. ಸೊ ಇವೊಂದು ಕಾಲು ರಿಪೇರಿ ಆದ್ರೂ ಕೂಡ ಕೆಲವು ಆಪರೇಷನ್ಸ್ಗಳು ಅದಕ್ಕೆ ಬೇಕಾದವು. ಪದೇ ಪದೇ 2-3 ಆಪರೇಷನ್ಸ್ ಅನ್ನ ಮಾಡ್ಬೇಕಾಯ್ತು. ಓಕೆ, ವರ್ಸ್ ಬ್ಯಾಡ್, ವರ್ಸ್ ಅಂತಂದ್ರೆ ವೆರಿ ಬ್ಯಾಡ್ ಅಂತ ಅರ್ಥ. ವರ್ಸ್, he suffered frequently from bouts of fever and infections, especially of the ear. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಮಕ್ಕಳು. they have given it clearly. okay, so after that incident he suffered frequently from bouts of fever. bouts of fever means period of illness. okay, so ಅದನ್ನ ನಾವು ಏನ್ ಹೇಳ್ಬೋದು, ಜ್ವರದ ಒಂದು ದಾಳಿ, ಪದೇ ಪದೇ ಜ್ವರದ ದಾಳಿಗೆ ಆತ ತುತ್ತಾಗ್ತಾನೆ. ಓಕೆ, ಅಂಡ್ ಇನ್ಫೆಕ್ಷನ್ಸ್. ಇನ್ಫೆಕ್ಷನ್ ಅಂದ್ರೆ ಏನು ಮಕ್ಕಳೇ? ಇನ್ಫೆಕ್ಷನ್ ಅಂದ್ರೇನು? ಸೋಂಕು. ಪದೇ ಪದೇ ಸೋಂಕಿಗೆ ಒಳಗಾಗ್ತಾನೆ, ಅಂದ್ರೆ ಇಮ್ಯುನಿಟಿ, ಹಿ ಹ್ಯಾಸ್ ಲಾಸ್ಟ್ ಹಿಸ್ ಇಮ್ಯುನಿಟಿ ಪವರ್. ಓಕೆ, ಸೊ ಆತನ ಒಂದು ಇಮ್ಯುನಿಟಿ ಪವರ್ನ ಆತ ಕಳ್ಕೊಂಡ್ ಬಿಡ್ತಾನೆ. ಪದೇ ಪದೇ ಇನ್ಫೆಕ್ಷನ್ಗೆ ಒಳಗಾಗ್ತಾನೆ. ಪದೇ ಪದೇ ಜ್ವರ ಬರ್ತಾ ಇರತ್ತೆ ಅವನಿಗೆ. ಹೆಚ್ಚಾಗಿ ಕಿವಿಯ ಸೋಂಕಿಗೆ ಆತ ಒಳಗಾಗಿರ್ತಾನೆ, ಕಿವಿಯ ಒಂದು ಸೋಂಕು. ಸೊ ಇದೇ ಒಂದು ಕಾರಣದಿಂದ ಆತನಿಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ. ಓಕೆ, ಸೊ ದಿಸ್ ವಾಸ್ ದ ರೀಸನ್ to become to lose his hearing capacity. okay, so he had infections again and again of the, especially of the ear. okay, then seeing that Satish was in pain, Surender now got up to go. so ಅದನ್ನ ನೋಡ್ಬಿಟ್ಟು ಆತ ಸತೀಶ್ ತುಂಬಾ ಪೇನ್ ಅಲ್ಲಿ ಇರೋದನ್ನ, ನೋವಿನಲ್ಲಿ ಇರೋದನ್ನ ನೋಡ್ಬಿಟ್ಟು ಸುರೇಂದರ್ ಏನ್ ಮಾಡ್ತಾನೆ, ಎದ್ದೇಳ್ತಾನೆ ವಾಪಸ್ ಹೋಗೋದಿಕ್ಕೆ. ಹಿ ಗಾಟ್ ಅಪ್ ಟು ರಿಟರ್ನ್ ಟು ಹಿಸ್ ಹೋಮ್. ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ? ಹೋಗುವಾಗ, ವೈಲ್ ಹಿ ಈಸ್ ಗೋಯಿಂಗ್, ಹಿ ಆಸ್ಕ್ಸ್ ಅಗೇನ್ ಟು ಹಿಸ್ ಫ್ರೆಂಡ್, ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ? ನಾಳೆ ಸ್ಕೂಲಿಗೆ ಬರ್ತೀಯ ಹಾಗಾದ್ರೆ ಅಂತ ಕೇಳ್ತಾನೆ. ಸತೀಶ್ ಶುಕ್ ಹಿಸ್ ಹೆಡ್. ಆತ ತನ್ನ ತಲೆಯನ್ನ ಅಲ್ಲಾಡಿಸ್ತಾನೆ. ಎಸ್ ಆರ್ ನೋ ಅನ್ನೋ ತರ ತಲೆಯನ್ನ ಅಲ್ಲಾಡಿಸ್ತಾನೆ. ಓಕೆ, now Satish went. okay, then how Satish is feeling, isn't it? Surender went back. A slow tear trickled down his cheek after Surender left. ನೋಡಿ ಇಲ್ಲಿ ಸುರೇಂದರ್ ಸುರೇಂದರ್ ಹೋದ್ಮೇಲೆ ಆ ಸ್ಲೋ ಟಿಯರ್, ಕಣ್ಣೀರು ಆತನ ಕೆನ್ನೆಯ ಮೇಲೆ ಬೀಳ್ತಾ ಇತ್ತು ಅಂತ. ಓಕೆ, ಕಣ್ಣೀರು ಹನಿತಾ ಇತ್ತು ಕೆನ್ನೆಯ ಮೇಲೆ. ಯಾಕೆಂದ್ರೆ ಆತನಿಗೆ ತುಂಬಾ ದುಃಖವಾಗಿದೆ. ಹಿ ಈಸ್ ಇನ್ ವೆರಿ ಮಚ್ ಪೇನ್. ಹಿ ಈಸ್ ಫೀಲಿಂಗ್ ಬ್ಯಾಡ್ ಅಬೌಟ್ ಹಿಮ್ಸೆಲ್ಫ್. ಓಕೆ, ಇಟ್ ಫೆಲ್ಟ್ ಆಸ್ ಇಫ್ ಸಮ್ ಹ್ಯೂಜ್ ವೇಟ್ ವಾಸ್ ಪ್ರೆಸ್ಸಿಂಗ್ ಅಪಾನ್ ಹಿಸ್ ಹೆಡ್. ಹೇಗನ್ಸ್ತಾ ಇದೆ ಆತನಿಗೆ ಅಂದ್ರೆ, ತಲೆನೋವು ಬಂದಾಗ ಹೇಗನ್ಸುತ್ತೆ ಮಕ್ಕಳೇ? ವಾಟ್ ಡು ವಿ ಫೀಲ್ ವೆನ್ ವಿ get headache? Is something burden is on our head, isn't it? We were as if we are carrying some weight on the head. The same thing he is feeling now. ಹೇಗನ್ಸ್ತಾ ಇರುತ್ತೆ? ತಲೆ ಮೇಲೆ ಒಂದು 100 kg ಭಾರ ಹೊತ್ತ ಹಾಗೆ ಅನ್ಸ್ತಾ ಇದೆ ಆತನಿಗೆ. ವೇಟ್ ಅಂತಂದ್ರೇನೋ ಭಾರ. ಯಾರೋ ಒಂದು ಭಾರವನ್ನ ಇಟ್ಬಿಟ್ಟು ತಲೆ ಮೇಲೆ ಅದನ್ನ ಒತ್ತುತ್ತಾ ಇದ್ದಾರೆ ಅನ್ನೋ ತರ ಆತನಿಗೆ ತಲೆನೋವು ಬರ್ತಾ ಇದೆ. ಮೇಕಿಂಗ್ ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಅಂಡ್ ಸೈಲೆಂಟ್. ನೋಡಿ, ಫಾರ್ ಅವೇ ಅಂತಂದ್ರೆ ಏನು ಮಕ್ಕಳೇ? ದೂರ. ಸೈಲೆಂಟ್ ಅಂದ್ರೆ ಶಾಂತ. ಎಲ್ಲ ತುಂಬಾ ದೂರದಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ತುಂಬಾ ಶಾಂತವಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ವಾಟ್ ಡಸ್ ಇಟ್ ಮೀನ್?
his eyes are also not clearly, he cannot see through his eyes properly, not clearly visible, eyes ಕೂಡ ಬ್ಲರ್ ಆಗಿದೆ. ಅದೇ ತರ ಕಿವಿ ಕೂಡ ಸರಿಯಾಗಿ ಕೇಳಿಸ್ತಾ ಇಲ್ಲ. he was not able to hear properly also. okay, he felt helpless, ಆತ ತುಂಬಾ ಅಸಹಾಯಕನಾಗಿದ್ದಾನೆ ಇವಾಗ. ಹೆಲ್ಪ್ಲೆಸ್ ಅಂತಂದ್ರೇನು, ಅಸಹಾಯಕ. and upset at being confined to bed as he was. upset ಅಂತಂದ್ರೆ ತುಂಬಾ ಬೇಜಾರು. ಸೊ ನಾನು ಈ ಬೆಡ್ಡಿಗೆ ಅಂಟ್ಕೊಂಡ್ ಬಿಟ್ಟಿದ್ದೀನಲ್ಲ ಅನ್ನುವಂತಹ ಬೇಜಾರು ಕೂಡ ಆತನಿಗೆ ಆಗ್ತಾ ಇದೆ. ಕನ್ಫೈನ್ ಟು ಬೆಡ್ ಅಂದ್ರೆ ಯಾವಾಗ್ಲೂ ಬೆಡ್ಡಲ್ಲೇ ಇರೋ ತರ ಆಗಿದೆ ಅಂತ. ದ ಸೈಲೆನ್ಸ್ ವಾಸ್ ದ ವರ್ಸ್ಟ್. ತುಂಬಾ ಬ್ಯಾಡ್ ಆಗಿತ್ತು ಮಕ್ಕಳೇ ಆತನಿಗೆ. ಈ ಸೈಲೆನ್ಸ್ ಅನ್ನೋದು ತುಂಬಾ ಬ್ಯಾಡ್ ಆಗಿತ್ತು. ಓಕೆ, ಎವ್ರಿಥಿಂಗ್ ಸೀಮ್ಡ್ ಲೈಕ್ ಸೀನ್ಸ್ ಫ್ರಮ್ ಸಮ್ ಪ್ಯಾಂಟಮೈಮ್ ಶೋ. ಸೊ ಎವ್ರಿಥಿಂಗ್ ಅಂದ್ರೆ ಈಗೇನು ನಡೀತಾ ಇದೆ ಆತನ ಸುತ್ತ, ಅವೆಲ್ಲ ಒಂದು ಮಕ್ಕಳ ನಾಟಕದ ದೃಶ್ಯಗಳ ತರ ಆತನಿಗೆ ಕಾಣಿಸ್ತಾ ಇದೆ. ಪ್ಯಾಂಟಮೈಮ್ ಅಂತಂದ್ರೆ ಒಂದು ರೀತಿಯ ಮಕ್ಕಳ ನಾಟಕ. ಓಕೆ, ಸೊ ಇವೆಲ್ಲ ಒಂದು ನಾಟಕದ ದೃಶ್ಯದ ತರ ಆತನಿಗೆ ಗೋಚರಿಸ್ತಾ ಇದೆ. ತಾನು ಅಲ್ಲಿ ಪಿಕ್ನಿಕ್ ಹೋಗಿರೋದು, ಅಲ್ಲಿ ಏಟಾಗಿರೋದು, ಈಗ ಪದೇ ಪದೇ ಏನು ಹುಷಾರಿಲ್ದೆ ಬೀಳ್ತಾ ಇರೋದು, ಫಾಲಿಂಗ್ ಸಿಕ್ ಅಗೇನ್ ಅಂಡ್ ಅಗೇನ್, having ear infections, not able to see properly, not able to hear properly. So everything is seeming like a scene from any drama or pantomime show. ಒಂದು ದೃಶ್ಯದ ತರ ಆತನಿಗೆ ಅನಿಸ್ತಾ ಇದೆ. he wanted to scream to break the silence but didn't. ಆ ಸೈಲೆನ್ಸ್ ಅನ್ನ ಒಂದು ಬ್ರೇಕ್ ಮಾಡೋದಿಕ್ಕೆ ಅಂದ್ರೆ ಆ ಶಾಂತತೆಯನ್ನ ತೊಡೆದು ಹಾಕೋದಿಕ್ಕೆ ಜೋರಾಗಿ ಕಿರ್ಚ್ಕೋಬೇಕು ಅಂತ ಆತನಿಗೆ ಅನಿಸ್ತಾ ಇದೆ. ಯಾಕೆ ಈ ತರ ಎಲ್ಲ ಸೈಲೆಂಟ್ ಆಗಿದ್ದಾರೆ? ಐ ಆಮ್ ನಾಟ್ ಏಬಲ್ ಟು ಹಿಯರ್ ಎನಿಥಿಂಗ್, ವೈ ಈ ಸೈಲೆನ್ಸ್ ಇಸ್ ದೇರ್? ಓಕೆ, ಸೊ ಟು ಬ್ರೇಕ್ ಔಟ್ ದಿಸ್ ಸೈಲೆನ್ಸ್ ಹಿ ಇಸ್ ಫೀಲಿಂಗ್ ಆಸ್ ಇಫ್ ಲೈಕ್ ಟು ಸ್ಕ್ರೀಮ್ ಲೌಡ್ಲಿ, ಜೋರಾಗಿ ಕಿರ್ಚ್ಕೊಳ್ಳೋಣ ಅಂತ ಆತನಿಗೆ ಅನ್ನಿಸ್ತಾ ಇದೆ. ಬಟ್ ಡಿಡಂಟ್, ಇಲ್ಲ ಆತ ಹಾಗೆ ಮಾಡಿಲ್ಲ. For the 8-year-old boy, this was terrible. ಮಕ್ಕಳೇ, ಆತ ಒಬ್ಬ ಚಿಕ್ಕ ಹುಡುಗ ಅಲ್ವಾ? he is very small, only 8 years old boy. okay, so this was terrible to him. ಇದು ತುಂಬಾ ಭಯಾನಕವಾಗಿತ್ತು ಆತನಿಗೆ. ಯಾಕೆ ಅಂದ್ರೆ ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗೋ ವಯಸ್ಸು ಅಲ್ಲ ಮಕ್ಕಳೇ. ಸೊ ದಿಸ್ ಈಸ್ ದ ಏಜ್ ಆಫ್ ಗೋಯಿಂಗ್ ಟು ಸ್ಕೂಲ್, ಪ್ಲೇಯಿಂಗ್ ಆನ್ ದ ಗ್ರೌಂಡ್ ಅಂಡ್ ಎಂಜಾಯಿಂಗ್ ಹಿಸ್ ಲೈಫ್, isn't it? So rather than he is on the bed now, confined to the bed now, being sick again and again. okay, so this was very terrible to the 8-year-old boy. The doctors didn't know the cause, except that it was caused by medicines given to treat his legs. ಸೊ ಆತನಿಗೆ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿರೋದಕ್ಕೆ ರೀಸನ್ ಏನು ಅಂತ ಡಾಕ್ಟರ್ಸ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಏನಿರ್ಬಹುದು ಅಂತ ನೋಡಿದಾಗ, ಎಕ್ಸೆಪ್ಟ್ ಅಂತಂದ್ರೆ ಹೊರತಾಗಿ. ಓಕೆ, ಹೊರತಾಗಿ, ಎಕ್ಸೆಪ್ಟ್, EXCEPT, ಎಕ್ಸೆಪ್ಟ್ ಅಂತಂದ್ರೆ ಏನು ಮಕ್ಕಳೇ? ಹೊರತಾಗಿ, ಅದನ್ನ ಬಿಟ್ಟು, ಆ ಮೆಡಿಸಿನ್ ಸೈಡ್ ಇಫೆಕ್ಟ್ ಅನ್ನ ಬಿಟ್ಟು, ಔಷಧಿ ಆತನ ಕಾಲಿಗೆ ಏನು ಮೆಡಿಸಿನ್ ಕೊಡ್ತಾ ಇದ್ರೋ ಆ ಮೆಡಿಸಿನ್ ಇಫೆಕ್ಟ್ ಅನ್ನ ಬಿಟ್ಟು ಬೇರೆ ಏನಾಗಿದೆ ಅಂತ ಅವರಿಗೆ ಕಂಡುಹಿಡಿಯೋದಿಕ್ಕೆ ಆಗ್ತಾ ಇಲ್ಲ. ಮೇ ಬಿ ದಿಸ್ ವಾಸ್ ಬಿಕಾಸ್ ದ ಸೈಡ್ ಇಫೆಕ್ಟ್ ಆಫ್ ದ ಮೆಡಿಸಿನ್ ಗಿವನ್ ಟು ಹಿಸ್ ಲೆಗ್ಸ್ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ಏನು, ಕೆಲವು ಔಷಧಗಳು ಅಡ್ಡ ಪರಿಣಾಮ ಬೀರ್ತವೆ ಅಲ್ವಾ? ಸೊ ಈ ಒಂದು ಕಾಲು ನೋವಿಗೆ ಆತನಿಗೆ ಕೊಟ್ಟಂತಹ ಔಷಧಿಯ ಅಡ್ಡ ಪರಿಣಾಮ ಇರಬಹುದು ಅಂತ ಅವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನಾಯ್ತು? ಡ್ಯೂ ಟು ಹಿಸ್ ಫ್ರೀಕ್ವೆಂಟ್ ಆಬ್ಸೆನ್ಸ್. ಫ್ರೀಕ್ವೆಂಟ್ ಅಂತಂದ್ರೆ ಏನು ಮಕ್ಕಳೇ? ಪದೇ ಪದೇ. ಡ್ಯೂ ಟು ಹಿಸ್ ಫ್ರೀಕ್ವೆಂಟ್ ಆಬ್ಸೆನ್ಸ್. ಆಬ್ಸೆನ್ಸ್ ಅಂತಾರೆ ಗೈರು. ಓಕೆ, ಪದೇ ಪದೇ ಸ್ಕೂಲಲ್ಲಿ ಗೈರಾಗಿರೋದ್ರಿಂದ ಹಿಸ್ ಹಿಯರಿಂಗ್ ಪ್ರಾಬ್ಲಮ್, ಆತನಿಗೆ ಕೇಳಿಸೋದ್ರಲ್ಲೂ ಕೂಡ ತೊಂದರೆ ಇದೆ. ಕಿವಿನೂ ಸರಿಯಾಗಿ ಕೇಳಿಸ್ತಾ ಇಲ್ಲ, ಆತ ಶಾಲೆಗೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದ್ರಿಂದ ದ ಸ್ಕೂಲ್ ಹಿ ವಾಸ್ ಅಟೆಂಡಿಂಗ್ ಟಿಲ್ ದೆನ್, ಅಲ್ಲಿವರೆಗೂ ಆತ ಹೋಗ್ತಾ ಇದ್ದ ಸ್ಕೂಲಿನವರು
ಇನ್ಫಾರ್ಮ್ಡ್ ಹಿಸ್ ಫಾದರ್, ಆತನ ತಂದೆಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಮಕ್ಳು. ನೋಡಿ ಇಲ್ಲಿ ವರ್ಷದಲ್ಲಿ ಈ ತರ ಪದೇ ಪದೇ ಆತ ಸಿಕ್ ಆಗ್ತಾ, ಈಸ್ ಫೀಲಿಂಗ್ ಸಿಕ್ ಅಗೇನ್ ಅಂಡ್ ಅಗೇನ್, isn't it? So he is remaining absent to his school, okay, continuously, and he has a problem in hearing also. Due to all these problems, the school people, they informed his father. His father's name was ಮಿಸ್ಟರ್ ಅವತಾರ್ ನರೇನ್. ಅವತಾರ್ ನರೇನ್ ಅವ್ರನ್ನ ಕರೆದು ಬಿಟ್ಟು, ದೇ ಕುಡ್ ನಾಟ್ ಕೀಪ್ ಸತೀಶ್ ಅಂತಂದ್ರೆ, ನಾವು ಸತೀಶನ್ನ ಈ ಸ್ಕೂಲಲ್ಲಿ ಇಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಆತನಿಗೆ ಪ್ರಾಬ್ಲಮ್ ಇದೆ, ಆತ ಸರಿಯಾಗಿ ಸ್ಕೂಲ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್, ಹಿಸ್ ಫಾದರ್ ಸೆಡ್. ಹಾಗಾದ್ರೆ ನಾವು ಹೊಸ ಸ್ಕೂಲ್ ಅನ್ನ ನೋಡ್ಬೇಕು ಅಂತ ಆತನ ತಂದೆ ಹೇಳ್ತಾರೆ ಇವಾಗ. ಓಕೆ, ಸೊ ಈ ಒಂದು ಸೆಂಟೆನ್ಸ್ ಕೂಡ ನಿಮ್ಗೆ ಎಕ್ಸ್ಟ್ರಾಕ್ಟ್ ಅಲ್ಲಿ ಬರೋವಂತ ಚಾನ್ಸಸ್ ಇರುತ್ತೆ ಮಕ್ಕಳೇ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಯಾರು ಹೇಳಿರೋದು ಇದನ್ನ? ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ನಾವು ಹಾಗಾದ್ರೆ ಹೊಸ ಸ್ಕೂಲ್ ಅನ್ನ ನೋಡ್ಬೇಕಾಗತ್ತೆ ಅಂತ ಹೇಳಿರೋದು ಯಾರು? ಕೇಳಿಸ್ಕೊತಾ ಇದ್ದೀರಾ? ಯಾರು ಹೇಳ್ತಾರೆ ಇಲ್ಲಿ? ಹಿಸ್ ಫಾದರ್ ಸೆಡ್. Yes, Mr. Avatar Naren. When he said this, because when the school told that they could not keep Satish, then he told, we will have to look for a new school. School ಅವರು ಯಾವಾಗ ಸತೀಶನನ್ನ ಇಟ್ಕೊಳ್ಳೋದಿಕ್ಕೆ ಸ್ಕೂಲಲ್ಲಿ ಕಂಟಿನ್ಯೂ ಮಾಡೋದಿಕ್ಕೆ ಆಗಲ್ಲ ಅಂತ ಹೇಳ್ತಾರೋ, ಆವಾಗ ಅವನ ತಂದೆ ಹೇಳ್ತಾರೆ, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್ ಅಂತ. ಓಕೆನಾ? ಏನಾದ್ರೂ ಡೌಟ್ ಇದೆಯಾ ಇಷ್ಟರಲ್ಲಿ? Then ಸತೀಶ್ ಶುಕ್ ಹಿಸ್ ಹೆಡ್ ಸೇಯಿಂಗ್ ನೋ. ಆತ ಹೀಗೆ ತಲೆ ಅಲ್ಲಾಡಿಸ್ತಾನೆ, ನೋ ಅಂತ, ಇಲ್ಲ ನಾನು ಬೇರೆ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾನೆ. ಹಿ ಡಿಡ್ ನಾಟ್ ವಾಂಟ್ ಟು ಗೋ ಟು ಅ ಸ್ಕೂಲ್ ವೇರ್ ಹಿ ಕುಡ್ ನಾಟ್ ಟಾಕ್ ಟು ದ ಅದರ್ ಚಿಲ್ಡ್ರನ್. ಅಂತಂದ್ರೇನು, ಈಗ ಇಲ್ಲಿ ಸ್ಕೂಲಲ್ಲಿ ಅವನಿಗೆ ಫ್ರೆಂಡ್ಸ್ ಆಗಿದ್ದಾರೆ ಅಲ್ವಾ, ಸೊ ಹಿ ಕ್ಯಾನ್ ಸ್ಪೀಕ್ ಟು ದೆಮ್, ಹಿಸ್ ಕ್ಲೋಸ್ ಫ್ರೆಂಡ್ ಈಸ್ ಆಲ್ಸೋ ದೇರ್. ಬಟ್ ಇಫ್ ಹಿ ಗೋಸ್ ಟು ದ ನ್ಯೂ ಸ್ಕೂಲ್, he could not talk to the other children there because he can't hear properly, isn't it? So where everyone would make fun of his deafness. Deafness ಅಂತಂದ್ರೆ ಕಿವುಡುತನ, ಡೆಫ್ ಅಂತಂದ್ರೆ ಕಿವುಡು ಮಕ್ಳೆ. ಓಕೆ, ಡೆಫ್ನೆಸ್ ಅಂತಂದ್ರೇನು? ಕಿವುಡುತನ. ಆತನ ಕಿವುಡುತನದ ಬಗ್ಗೆ ಅವರು ಫನ್ ಮಾಡ್ತಾರೆ. ಫನ್ ಅಂದ್ರೆ ಹಾಸ್ಯ ಮಾಡ್ತಾರೆ. ಓಕೆ, ಸೊ ನಾನು ಅವ್ರ ಹತ್ರ ಮಾತಾಡಕ್ಕೆ ಆಗಲ್ಲ ಅನ್ನೋದು ಆತನ ಚಿಂತೆ. ಹಿ ಫೀಲ್ಸ್ ದಟ್ he could not talk to the other children in the new school where they will make fun of his deafness. Okay, so ಇದರಿಂದ ಆತ, because of this, he did not agree to go to new school. ಇಲ್ಲ, ಹೋಗೋದಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್, his father says, ಬೇಟಾ ಅಂದ್ರೆ ಮಗನೇ. ಬೇಟಾ ಅಂತಂದ್ರೇನು? ಮಗನೇ. ಸಾರಿ, ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಅಂಡ್ ಲರ್ನ್. ನೀನು ಸ್ಕೂಲ್ಗೆ ಹೋಗ್ಲೇಬೇಕು, ಮತ್ತೆ ಲರ್ನ್ ಅಂತಂದ್ರೆ ಕಲಿಕೆ, ಕಲೀಲೇಬೇಕು. ಓಕೆ, ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಶನ್? ನಿನಗೆ ಶಿಕ್ಷಣ ಸಿಗದೆ ಇದ್ರೆ ಜೀವನದಲ್ಲಿ ಏನ್ ಮಾಡ್ತೀಯಾ? ಈ ಸ್ಕೂಲ್ ಅವರು ನಿನ್ನ ಇಟ್ಕೊಳ್ಳೋಕೆ ಒಪ್ತಾ ಇಲ್ಲ ಅಲ್ವಾ, ಸೊ ದೇ ಆರ್ ನಾಟ್ ವಿಲ್ಲಿಂಗ್ ಟು keep you in the same school. Okay, if you don't go to school, then you will not get education. ನಿನಗೆ ಶಿಕ್ಷಣ ಸಿಗೋದಿಲ್ಲ. ಸೊ ಶಿಕ್ಷಣ ಸಿಕ್ಕಿಲ್ಲ ಅಂದ್ರೆ ವಾಟ್ ವಿಲ್ ಯು ಡೂ ಇನ್ ಯುವರ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಶನ್ ಅನ್ನೋದು ತಂದೆಯ ಪ್ರಶ್ನೆ. ಹಿ ಆಸ್ಕ್ಡ್ ಹಿಸ್ ಸನ್. ನೋಡಿ, ತಂದೆ ಮಗನನ್ನ ಕೇಳ್ತಾರೆ. ಸತೀಶ್ ಹರ್ಡ್ ಸ್ನ್ಯಾಚಸ್ ಆಫ್ ಹಿಸ್ ವರ್ಡ್ಸ್. ಸ್ನ್ಯಾಚಸ್ ಅಂತಂದ್ರೆ ನೋಡಿ ಇಲ್ಲಿ ಪಾರ್ಟ್ಸ್,
ಕೆಲವು ಭಾಗಗಳಷ್ಟೇ ಆತನಿಗೆ ಕೇಳಿಸಿದ್ದು. ಇಲ್ಲಿ ಸತೀಶನ ತಂದೆ ಹೇಳಿರುವಂತಹ ಕಾನ್ವರ್ಸೇಷನ್ ಇದಿಷ್ಟು ಹೇಳಿದ್ರಲ್ಲ, ಎಲ್ಲಾನು ಆತನಿಗೆ ಕೇಳಿಸಿಲ್ಲ. he heard snatches of his words. ಕೆಲವು ಭಾಗಗಳನ್ನಷ್ಟೇ ಆತ ಕೇಳಿಸ್ಕೊಂಡಿದ್ದಾನೆ. ಓಕೆ, ಸೊ he did not hear all the thing told by his father properly. Only part of the communication he heard, but knew what he was saying. ಅಂದ್ರೆ ಅವನಿಗೆ ಗೊತ್ತಾಗಿದೆ. ನೀವು ಅಂತಂದ್ರೆ ಗೊತ್ತಿದೆ, ಅವರು ಏನ್ ಹೇಳಿದ್ದಾರೆ ಅನ್ನೋದು ಆತನಿಗೆ ಗೊತ್ತಿದೆ. ಆಫ್ಟರ್ ಲಾಟ್ ಆಫ್ ಪರ್ಸುಯೇಷನ್ ಮೀನ್ಸ್ ಆಕ್ಟ್ ಆಫ್ ಕನ್ವಿನ್ಸಿಂಗ್. ಅಂದ್ರೆ ಮಕ್ಕಳೇ, ಮನವೊಲಿಸು. ಸೊ ಸ್ಕೂಲಿಗೆ ಹೋಗಲ್ಲ ಅಂತಂದ್ರೆ ಬಿಡ್ತಾರ ಪೇರೆಂಟ್ಸ್? ಬಿಡಲ್ಲ ಅಲ್ವಾ? ಸೊ ದೇ ವಿಲ್ ನಾಟ್ ಲೀವ್ ಲೈಕ್ ದಟ್, ದೇ ಕಾಂಟ್ ಲೀವ್ ಲೈಕ್ ದಟ್ ಆಲ್ಸೋ. So his father tried to convince him, persuade him. Okay, he told lot many things that and all are not given here. He told lot many things. ತುಂಬಾ ವಿಷಯಗಳನ್ನ ಹೇಳ್ತಾರೆ. ಹೇಳ್ಬಿಟ್ಟು ಆತನ ಮನವೊಲಿಸುವುದರಲ್ಲಿ ಸಫಲರಾಗ್ತಾರೆ. ಓಕೆ, ಸೊ ಆಫ್ಟರ್ ಅ ಲಾಟ್ ಆಫ್ ಪರ್ಸುಯೇಷನ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. Yes. Hello. ಆಫ್ಟರ್ ಲಾಟ್ ಆಫ್ ಪರ್ಸುಯೇಷನ್ ಅಂತಂದ್ರೆ ಮನವೊಲಿಸು, ತುಂಬಾ ರೀತಿಯಲ್ಲಿ ಮನವೊಲಿಸಿದ ಮೇಲೆ he finally agreed to go along to the new school. ಸೊ ಆತ ಹೊಸ ಸ್ಕೂಲಿಗೆ ಹೋಗೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾನೆ. ಓಕೆ, ಯಾರು? ಸತೀಶ್ ಹೊಸ ಸ್ಕೂಲ್ಗೆ ಹೋಗೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾನೆ. ಇಲ್ಲಿ 2 ವರ್ಡ್ಸ್ ಬಂದಿದ್ದಾವೆ ನೋಡಿ ಮಕ್ಕಳೇ. ಸ್ನ್ಯಾಚ್ ಮೀನ್ಸ್ ಪಾರ್ಟ್. ಓಕೆ, ಪರ್ಸುಯೇಷನ್ ಮೀನ್ಸ್ ಆಕ್ಟ್ ಆಫ್ ಕನ್ವಿನ್ಸಿಂಗ್, ಮನವೊಲಿಸುವುದು, ಅಗ್ರಿ ಆಗೋ ತರ ಮಾಡೋದು. Now, but this school did not want him for the same reason. ನೋಡಿ, ಆ ಸ್ಕೂಲ್ ಕೂಡ ಆತನನ್ನ ಸ್ಕೂಲಿಗೆ ಅಡ್ಮಿಟ್ ಮಾಡೋದಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದ್ರೆ the same reason, he was not able to hear properly. ಆತನಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಸತೀಶ್ಗೆ ಅಂತ ಅಂದ್ಬಿಟ್ಟು ಈ ಸ್ಕೂಲ್ ಅವರು ಕೂಡ ಆತನನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಿಕ್ಕೆ ಒಪ್ಪೋದಿಲ್ಲ. ಓಕೆ, ದಿಸ್ ಈಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ಏನ್ ಹೇಳ್ತಾರೆ ನೋಡಿ ಮಕ್ಳೇ ಆ ಸ್ಕೂಲ್ ಅವರು, ಈ ಸ್ಕೂಲು ಸಾಮಾನ್ಯ ಮಕ್ಕಳಿಗೆ ಇರುವಂತದ್ದು. ನಾರ್ಮಲ್ ಅಂತಂದ್ರೆ ಎಲ್ಲ ಸರಿ ಇರುವಂತ ಮಕ್ಕಳಿಗೆ ಇರೋ ಸ್ಕೂಲ್ ಇದು. Why don't you take your son to the school for deaf and dumb children? Deaf and dumb ಅಂದ್ರೇನು? ಕಿವುಡ ಮತ್ತು ಡಂಬ್ ಅಂದ್ರೆ ಮೂಕ. ಓಕೆ, ಸೊ ಕಿವಿ ಕೇಳಿಸದೇ ಇರೋರು, ಮೂಕರಿಗೋಸ್ಕರ ಬೇರೆ ಶಾಲೆ ಇರುತ್ತೆ, ಸ್ಪೆಷಲ್ ಸ್ಕೂಲ್. ಓಕೆ, ಸೊ ಹೂ ಆರ್ ನಾಟ್ ಏಬಲ್ ಟು ಹಿಯರ್ ಸ್ಪೀಚ್ ಅಂಡ್ ಹಿಯರ್ ಇಂಪೇರ್ಡ್ ಚಿಲ್ಡ್ರನ್ಗೆ. ಓಕೆ, ಅಂತಂದ್ರೇನು? ಮೂಗರು ಮತ್ತು ಕಿವುಡರಿಗೋಸ್ಕರ. ಸೊ ಆ ಸ್ಕೂಲ್ ಅವರು ಹೇಳ್ತಾರೆ, ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್ ಚಿಲ್ಡ್ರನ್. ಹಾಗಾದ್ರೆ ನೀವು ಯಾಕೆ ಈ ತರ ಕಿವುಡ ಮತ್ತು ಮೂಕರ ಶಾಲೆಗೆ ನಿಮ್ಮ ಮಗನನ್ನ ಸೇರಿಸಬಾರ್ದು? ಈ ಸ್ಕೂಲ್ ಇರೋದು ನಾರ್ಮಲ್ ಮಕ್ಕಳಿಗೋಸ್ಕರ, ನಾವು ಇಲ್ಲಿ ಆತನನ್ನ ಅಡ್ಮಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಓಕೆ, we can't give admission, you take him to the deaf and dumb schools ಅಂತ ಹೇಳ್ತಾರೆ. Ask the headmaster of the school bluntly ಅಂದ್ರೆ ಫೀಲಿಂಗ್ ಇಲ್ಲದೆ, ಯಾವುದೇ ರೀತಿಯ ಭಾವನೆಗಳಿಲ್ಲದೆ, ಸಪ್ಪೆಯಾಗಿ, ಅವರಿಗೆ ಬೇಜಾರು ಇಲ್ಲ, ಆ ತರ ಕನಿಕರನು ಇಲ್ಲ, ಏನು ಇಲ್ದೇನೆ. ಓಕೆ, ಭಾವನೆಗಳು ಇಲ್ಲದೆ. ಬ್ಲಂಟ್ಲಿ ಅಂತಂದ್ರೆ ಸುಮ್ನೆ ಹಾಗೆ ಕ್ಯಾಶುವಲಿ ಹೇಳ್ಬಿಡ್ತಾರೆ. ಅವತಾರ್ ನರೇನ್ ವಾಸ್ ಆಂಗರ್, ಅವರಿಗೆ ತುಂಬಾ ಕೋಪ ಬರುತ್ತೆ. ಸೊ ಬಿಕಾಸ್ ಹಿ ವಾಸ್ ಅ ನಾರ್ಮಲ್ ಕಿಡ್ ಓನ್ಲಿ, ಇಸಂಟ್ ಇಟ್? Because he was a normal kid only, isn't it? The school people, they are telling him to admit to the special school. By hearing this, his father got angry. ಅವರಿಗೆ ತುಂಬಾ ಕೋಪ ಬರುತ್ತೆ. ಮೈ ಸನ್ ಈಸ್ ನಾಟ್ ಡಂಬ್. ನೋಡಿ, ಅವ್ರು ಹೇಳ್ತಾರೆ ನನ್ನ ಮಗ ಡಂಬ್ ಅಲ್ಲ. ಡಂಬ್ ಅಂತಂದ್ರೆ ಮೂಕನಲ್ಲ. ಓಕೆ,
ಹಿಸ್ ಹಿಯರಿಂಗ್ ಈಸ್ ಲಿಟಲ್ ಬ್ಯಾಡ್. ಆತನ ಕೇಳುವಂತಹ ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ಆತ ಕಿವುಡನಲ್ಲ ಅಂತ ಹೇಳ್ತಾರೆ. ಮೂಕ ಅಥವಾ ಕಿವುಡನಲ್ಲ, ಆತನ ಕೇಳಿಸ್ಕೊಳ್ಳುವಂತಹ ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಹಿ ಈಸ್ ಅಂಡರ್ ಟ್ರೀಟ್ಮೆಂಟ್ ಅಂಡ್ ವಿಲ್ ಬಿ ಫೈನ್ ಸೂನ್. ಸೂನ್ ವಿಲ್ ಬಿ ಫೈನ್ ಅಂತಂದ್ರೇನು, ಆತನಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಮಾತಾಡ್ಬೇಡಿ ದಯವಿಟ್ಟು. ಆತನಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ, ಆತ ತುಂಬಾ ಬೇಗ ಹುಷಾರಾಗ್ತಾನೆ, ಆತನೇನು ಹುಟ್ಟು ಕಿವುಡನಲ್ಲ ಅಂತ ತನ್ನ ತಂದೆ ಹೇಳ್ತಾರೆ. ಈ ಆರ್ಗ್ಯೂ ಅಂತಂದ್ರೆ ವಾದ ಮಾಡೋದು. ಅವರು ಹೆಡ್ ಮಾಸ್ಟರ್ ಹತ್ರ ವಾದ ಮಾಡ್ತಾರೆ. ಬಟ್ ಇನ್ ವೇನ್, ಎಷ್ಟು ಹೇಳಿದ್ರು ಅವರು ಕೇಳೋದಿಲ್ಲ. ವೇನ್ ಅಂತಂದ್ರೆ ಮಕ್ಳೇ, ಇಟ್ ವಾಸ್ ವೇಸ್ಟ್. ತುಂಬಾ ಅಷ್ಟು ವಾದ ಮಾಡಿದ್ರು ಏನು ಪ್ರಯೋಜನ ಆಗಿಲ್ಲ ಅನ್ನೋದು, ಅದನ್ನ ಬಟ್ ಇನ್ ವೇನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಓಕೆನಾ? ಎಷ್ಟೇ ವಾದ ಮಾಡಿದ್ರು ಪ್ರಯೋಜನ ಆಗಿಲ್ಲ, ಯೂಸ್ಲೆಸ್ ಆಗ್ಬಿಡ್ತದೆ. ಅದರ್ ಸ್ಕೂಲ್ಸ್ ಹ್ಯಾಡ್ ದ ಸೇಮ್ ಟು ಸೇ. ಎಲ್ಲಾ ಸ್ಕೂಲ್ಗಳು ಇದನ್ನೇ ಹೇಳ್ತವೆ. ಓಕೆ, ಸೊ ಇನ್ ಡಿಸ್ಪೇರ್ ಫಾದರ್ ಅಂಡ್ ಸನ್ ರಿಟರ್ನ್ ಹೋಮ್. ಸೊ ಇದನ್ನೆಲ್ಲ ಕೇಳ್ಬಿಟ್ಟು ಫಾದರ್ ಅಂಡ್ ಸನ್, ತಂದೆ ಮತ್ತು ಮಗ ಹತಾಶರಾಗಿ ಮನೆಗೆ ಬರ್ತಾರೆ, ಹಿಂದಿರುಗಿ ಬರ್ತಾರೆ. ಓಕೆ, ಸೊ his father tried to admit him to one or the other school, but all the school they were denied admission for him because of his hearing problem. Okay, so by arguing with lots of schools, it was utter waste, did not it was useless. His then father and son they returned home in despair. ಅಂತಾರೆ ಹತಾಶರಾಗಿ ಮನೆಗೆ ಬರ್ತಾರೆ, ಎಲ್ಲೂ ಅವರಿಗೆ ಅಡ್ಮಿಷನ್ ಸಿಗೋದಿಲ್ಲ. ಥ್ರೂ ದೋ ಅವತಾರ್ ನರೇನ್ ಫೆಲ್ಟ್ ಶಾಟರ್ಡ್. ಶಾಟರ್ಡ್ ಅಂತಂದ್ರೆ ಮಕ್ಕಳೇ ಛಿದ್ರವಾಗು, ಮನಸ್ಸೋರ್ದು ಛಿದ್ರವಾಗಿ ಬಿಡುತ್ತೆ. ಶಾಟರ್ಡ್, ಹೆಲ್ಪ್ಲೆಸ್, ಅಸಹಾಯಕ. ನೋಡಿ ಇಲ್ಲಿ ಮೀನಿಂಗ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಶಾಟರ್ಡ್ ಮೀನ್ಸ್ ಹೆಲ್ಪ್ಲೆಸ್, ಅಸಹಾಯಕ ಅಥವಾ ಛಿದ್ರವಾಗು. ಹಿ ವುಡ್ ನಾಟ್ ಗಿವ್ ಅಪ್ ಹೋಪ್. ಅವರು ಏನು ಹೋಪ್ ಅಂದ್ರೆ ಭರವಸೆಯನ್ನ ಕಳೆದುಕೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ. ಅವ್ರು ಇಷ್ಟಾದ್ರೂ ಕೂಡ he was very positive, very much positive. Okay, he would not give up hope. ಇಷ್ಟಾದ್ರೂ ಅವರಿಗೆ ಒಂದು ಹೋಪ್ ಅನ್ನ ಅಥವಾ ಭರವಸೆಯನ್ನ ಕಳೆದುಕೊಳ್ಳೋದಿಕ್ಕೆ ಇಷ್ಟ ಇರೋದಿಲ್ಲ ಮಕ್ಕಳು. ಆಫ್ಟರ್ ದ ಅನ್ಸಕ್ಸಸ್ಫುಲ್ ಎಕ್ಸ್ಪೆಡಿಷನ್ ಟು ದ ಸ್ಕೂಲ್ಸ್. ಎಕ್ಸ್ಪೆಡಿಷನ್ ಮೀನ್ಸ್ ಜರ್ನಿ ವಿತ್ ಅ ಪರ್ಪಸ್. ಇಲ್ಲಿ ಕನ್ನಡದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ದಂಡಯಾತ್ರೆ ಅಂತ ಮೀನಿಂಗ್ ಬರುತ್ತೆ ಎಕ್ಸ್ಪೆಡಿಷನ್. ಓಕೆ, ಸೊ ಒಂದ್ ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ, ಇನ್ನೊಂದು ಸ್ಕೂಲಿಂದ ಮತ್ತೊಂದು ಸ್ಕೂಲಿಗೆ, ಈ ತರ ಅವರು ಎಲ್ಲಾ ಸ್ಕೂಲ್ಗಳಿಗೂ ಹೋಗಿ ಭೇಟಿ ಆಗ್ತಾರೆ ಅಲ್ವಾ. ಸೊ ಇದನ್ನೇ ಇಲ್ಲಿ ಏನಂತ ಕರೆದಿದ್ದಾರೆ, ಎಕ್ಸ್ಪೆಡಿಷನ್. ಸ್ಕೂಲ್ಗಳಿಗೆ ದಂಡಯಾತ್ರೆ ಕೊಡೋದು. ಓಕೆ, ಎಲ್ಲೂ ಏನು ಪ್ರಯೋಜನ ಆಗಿಲ್ಲ ಪಾಪ ಅವ್ರಿಗೆ. ಓಕೆ, ಸತೀಶ್ ಬಿಕೇಮ್ ವೆರಿ ಮೂಡಿ. ಆತ ತುಂಬಾ ಸೈಲೆಂಟ್, ಮೂಡಿ ಆಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಎಷ್ಟೊಂದು ಸ್ಕೂಲ್ಗಳಿಗೆ ಹೋದ್ರು ಅಲ್ಲಿ ಸೇಮ್ ರಿಸಲ್ಟ್ ಬರ್ತಾ ಇದೆ. ಓಕೆ, ಸೊ ಅದು ಏನು ಪ್ರಯೋಜನ ಆಗ್ತಾ ಇಲ್ಲ ಆತನಿಗೆ, ಎಲ್ಲಿಯೂ ಕೂಡ ಅಡ್ಮಿಷನ್ ಸಿಗ್ತಾ ಇಲ್ಲ. ಅದರಿಂದ ಆತ ತುಂಬಾ ಮೂಡಿ ಆಗ್ಬಿಡ್ತಾನೆ ಸತೀಶ್. ಓಕೆ, ಹಿ ಕುಡ್ ನಾಟ್ ಟಾಕ್ ಫ್ರೀಲಿ. ಆತ ತುಂಬಾ ಫ್ರೀ ಆಗಿ ಮಾತನಾಡೋದಿಕ್ಕೂ ಆತನಿಗೆ ಸಾಧ್ಯ ಆಗೋದಿಲ್ಲ. ವಿತ್ ಎನಿ ಒನ್, ಯಾರೊಂದಿಗೂ ಆತ ಮಾತನಾಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ಹಿ ವಾಸ್ ಅನೇಬಲ್ ಟು ಹಿಯರ್ ಅ ಸಿಂಗಲ್ ವರ್ಡ್. ಇವಾಗ ಏನಾಗಿದೆ, ಆ ಹಿಯರಿಂಗ್ ಪ್ರಾಬ್ಲಮ್ ಸ್ವಲ್ಪ ಇರೋ ಪ್ರಾಬ್ಲಮ್ ಇವಾಗ ಆತನಿಗೆ ಜಾಸ್ತಿ ಆಗಿದೆ. ಹಿ ವಾಸ್ ಅನೇಬಲ್ ಅಂತಂದ್ರೆ ಅಸಾಧ್ಯ. ಓಕೆ, ಅನೇಬಲ್ ಟು ಹಿಯರ್ ಅ ಸಿಂಗಲ್ ವರ್ಡ್. ಒಂದೇ ಒಂದು ಶಬ್ದ ಕೂಡ ಆತನಿಗೆ ಕೇಳಿಸ್ತಾ ಇಲ್ಲ. ಹಾಗಾಗಿ ಆತ ಯಾರೊಂದಿಗೂ ಮಾತನಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಸ್ ಬ್ರದರ್ ಇಂದರ್ ಸ್ಯಾಟ್ ಫಾರ್ ಅವರ್ಸ್. ಈ ಇಂದರ್ ಯಾರು ಅನ್ನೋದನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆನಾ? ಹಿಸ್ ಬ್ರದರ್ ಇಂದರ್ ಸ್ಯಾಟ್ ಫಾರ್ ಅವರ್ಸ್ ವಿತ್ ಹಿಮ್ ಅಂಡ್ ಟಾಕ್ ಟು ಹಿಮ್. ಸೊ ಆತನ ಅಣ್ಣ ಇಂದರ್ ಅವರು ಅವನ ಜೊತೆಗೆ ತಾಸ್ಗಟ್ಲೆ ಕೂತ್ಕೊಂಡು, ಗಂಟೆಗಟ್ಲೆ ಕೂತ್ಕೊಂಡು ಮಾತಾಡ್ತಾರೆ. ಟೀಚಿಂಗ್ ಹಿಮ್ ವರ್ಡ್ಸ್ ಅಂಡ್ ಪ್ರೊನೌನ್ಸಿಯೇಷನ್. ಈಗ ಕಿವಿ ಕೇಳಿಸದೇ ಇರೋರಿಗೆ ಮಾತು ಕಲಿಸುವಂತಹ ರೀತಿ ಬೇರೆ ಇರುತ್ತೆ ಅಲ್ವಾ. ಶಬ್ದಗಳು ಮತ್ತು ಪ್ರೊನೌನ್ಸಿಯೇಷನ್ ಅಂತಂದ್ರೇನು, ಅದರ ಉಚ್ಚಾರ.
ಉಚ್ಚಾರಗಳನ್ನ ಕಲಿಸೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಯಾರು? ಇಂದರ್, ಆತನ ಅಣ್ಣ. ಅನೇಬಲ್ ಟು ಬೇರ್ ದ ಟಾಂಟ್ಸ್ ಅಂಡ್ ಟೀಸಿಂಗ್ ಆಫ್ ದ ಚಿಲ್ಡ್ರನ್. ಟಾಂಟ್ ಅಂತಂದ್ರೆ ಟೀಕೆ ಮಾಡೋದು. ಓಕೆ, ಟೀಕೆ ಅಥವಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟಾಂಟ್ ರಿಮಾರ್ಕ್ಸ್ ಇಂಟೆಂಡೆಡ್ ಟು ಹರ್ಟ್ ಸಂಬಡೀಸ್ ಫೀಲಿಂಗ್ಸ್. ಉದ್ದೇಶ ಪೂರ್ವಕವಾಗಿ ನೋವಾಗೋ ತರ ಮಾತಾಡೋದು, ಅದನ್ನ ಟಾಂಟ್ ಅಂತ ಕರೀತಾರೆ ಮಕ್ಕಳು. ಅಂಡ್ ಟೀಸಿಂಗ್ ಆಫ್ ದ ಚಿಲ್ಡ್ರನ್, ತುಂಬಾ ಹಾಸ್ಯ ಮಾಡೋದು. ಓಕೆ, ಆತನ ಓರಗೆಯ ಮಕ್ಕಳು ಆತನನ್ನ ತುಂಬಾ ಹಾಸ್ಯ ಮಾಡ್ತಾ ಇದ್ರು. ಇದನ್ನ ಇನ್ ದ ನೇಬರ್ಹುಡ್ ಸತೀಶ್ ಇವನ್ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ. ಸೊ ಅನೇಬಲ್ ಟು ಬೇರ್ ದ ಟಾಂಟ್ಸ್ ಅಂತಂದ್ರೆ ಆ ಒಂದು ಟೀಕೆಗಳನ್ನ ಕೇಳೋದಿಕ್ಕಾಗದೆ, ಟೀಸಿಂಗ್ ಮಾಡೋದನ್ನ, ತಮಾಷೆ ಮಾಡೋದನ್ನ ಕೇಳಿಸ್ಕೊಳ್ಳೋದಿಕ್ಕಾಗದೆ ಏನ್ ಮಾಡ್ತಾನೆ ಸತೀಶು, ಇವನ್ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ. ಸೊ ಆಟ ಆಡೋದಿಕ್ಕೆ ಹೋಗೋದನ್ನೇ ಬಿಟ್ಟು ಬಿಡ್ತಾನೆ. ಓಕೆ, ಸೊ ಯಾರೊಂದಿಗೂ ಸೇರೋದಿಲ್ಲ, ಯಾರ ಜೊತೆನೂ ಮಾತುಕತೆ ಇಲ್ಲ, ಆಟ ಆಡೋದಿಕ್ಕೂ ಹೋಗೋದಿಲ್ಲ, ಸ್ಕೂಲ್ ಹೋಗೋದಿಲ್ಲ, ಏನು ಇಲ್ಲದೆ ಸತೀಶ್ ಏನ್ ಮಾಡ್ತಾನೆ, ಮನೆಯಲ್ಲೇ ಕುತ್ಕೊಂಡ್ ಬಿಡ್ತಾನೆ. ಓಕೆ, ಡಂಬ್ ಆಗಿ ಅಂತಂದ್ರೆ ತುಂಬಾ ಸೈಲೆಂಟ್ ಆಗಿ, ತುಂಬಾ ಮಂಕ್ ಆಗಿ ಕುತ್ಕೊಂಡ್ ಬಿಡ್ತಾನೆ. ನೆಕ್ಸ್ಟ್ ವಾಟ್ ಹ್ಯಾಪನ್ಡ್? His father and Inder is his brother. His father and Inder spent time with him every day. ಆತನ ಜೊತೆ ದಿನಾಲು ಸಮಯವನ್ನ ಕಳೆಯುವುದು. ಓಕೆ, ಸೊ ಯಾರ ಜೊತೆ? ಸತೀಶ್ ಜೊತೆ. ಟಾಕಿಂಗ್ ಟು ಹಿಮ್, ಆತನ ಹತ್ರ ಮಾತಾಡ್ಕೊಂಡು, ಟ್ರೈಂಗ್ ಟು ಟೀಚ್ ಹಿಮ್ ದ ಥಿಂಗ್ಸ್, ಹೊಸದಾಗಿ ಆತನಿಗೆ ಎಲ್ಲಾನು ಹೇಳ್ಕೊಡ್ಬೇಕು ಇವಾಗ ಅಲ್ವಾ. ಸೊ ದೇ ಹ್ಯಾವ್ ಟು ಟೀಚ್ ಹಿಮ್ from the beginning now. Okay, so to listen to the words, to pronounce the words, to understand the thing, everything they were trying to teach him every day by spending most of the times with him only. Okay, if you want to get on in life, you have to read a lot. ಇವಾಗ ತಂದೆಗೆ ಒಂದು ವಿಷಯ ತಲೆಗೆ ಬರುತ್ತೆ, ಹೊಳೆಯುತ್ತೆ ಮಕ್ಕಳು. he gets to know, he got the new idea. Okay, so Satish was going to school, he has learned to read, isn't it? So they need not teach him to read from the beginning. so ಹೀಗಿರುವಾಗ ನೀನು ಈ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತಂದ್ರೆ, ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್, ಮತ್ತೆ ನಿನ್ನ ಜೀವನದಲ್ಲಿ ನೀನು ಮುಂದೆ ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ರೀಡ್ ಅ ಲಾಟ್ ಅಂತ ಹೇಳ್ತಾರೆ. ನೀನು ತುಂಬಾ ಓದ್ಬೇಕು ಮಗನೇ. ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ಈಗ ನಿನಗೆ ಮಕ್ಕಳ ಜೊತೆ ಆಟ ಆಡಕ್ಕಾಗಲ್ಲ, ಸ್ಕೂಲ್ಗೆ ಹೋಗಕ್ಕಾಗಲ್ಲ ಅಂದ್ರೆ ಹೇಗ್ ಕಲಿಬಹುದು? ಯು ಕ್ಯಾನ್ ಲರ್ನ್ ಥ್ರೂ ರೀಡಿಂಗ್ ಬುಕ್ಸ್ ಓನ್ಲಿ ಅಲ್ವಾ. ಸೊ ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಅಂದ್ರೆ ತುಂಬಾ ವಿಷಯಗಳನ್ನ, ಓಕೆ, ತುಂಬಾ ವಿಷಯಗಳನ್ನ ನೀನು ಹೇಗೆ ಕಲಿಬಹುದು? ಓದೋದ್ರ ಮೂಲಕ ಕಲಿಬಹುದು. ಹಿಸ್ ಫಾದರ್ ಟೋಲ್ಡ್ ಸತೀಶ್, ಗಿವಿಂಗ್ ಹಿಮ್ ಅನ್ ಆರ್ಮ್ ಫುಲ್ ಆಫ್ ಬುಕ್ಸ್. ತುಂಬಾ ಬುಕ್ಸ್ ಗಳನ್ನ ಕೊಟ್ಬಿಟ್ಟು ಆತನಿಗೆ ಹೇಳ್ತಾರೆ, ನೀನು ಇನ್ಮೇಲೆ ಓದ್ಬೇಕು, ಹೆಚ್ಚು ಹೆಚ್ಚು ಓದ್ಬೇಕು. ಯು ಹ್ಯಾವ್ ಟು ರೀಡ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಬುಕ್ಸ್ ಟು ಲರ್ನ್ ನ್ಯೂ ಥಿಂಗ್ಸ್. ಸತೀಶ್ ಲೀವ್ ಥ್ರೂ ದೆಮ್. ಓಕೆ, ಲೀವ್ ಥ್ರೂ ದ ಬುಕ್ಸ್ ಅಂದ್ರೆ ರೀಡ್ ಕೇರ್ಫುಲ್ಲಿ. ತುಂಬಾ ಕೇರ್ಫುಲ್ ಆಗಿ ಸತೀಶ್ ಎಲ್ಲ ಬುಕ್ಸ್ ಅನ್ನು ಓದ್ತಾನೆ. ಓಕೆ, ಸೊ ಲೀವ್ಡ್ ಮೀನ್ಸ್ ಕೇರ್ಫುಲ್. Leaf through them. The life of Garibaldi, translated into Urdu by Lala Lajpat Rai, the works of Munshi Premchand, Sharat Chandra Chatterjee and several others. ನೋಡಿ, ಇವರೆಲ್ಲ ಯಾರಿವ್ರು? ಗ್ಯಾರಿಬಾಲ್ಡಿ ಅಂಡ್ ಲಾಲಾ ಲಜಪತ್ ರಾಯ್, ಫ್ರೀಡಮ್ ಫೈಟರ್ಸ್. ಗ್ಯಾರಿಬಾಲ್ಡಿ ಅವರು ಇಟಲಿಯ ಒಂದು ಫ್ರೀಡಮ್ ಫೈಟರ್. ಲಾಲಾ ಲಜಪತ್ ರಾಯ್ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು, ಗೊತ್ತಲ್ವ ನಿಮ್ಗೆ. ಮುನ್ಷಿ ಪ್ರೇಮ್ಚಂದ್, ಇವರು ಮುನ್ಷಿ ಪ್ರೇಮ್ಚಂದ್ ಅವರು ಗ್ರೇಟ್ ನಾವೆಲಿಸ್ಟ್, ಹಿಂದಿಯ ಒಂದು ಪ್ರಸಿದ್ಧ ಕಾದಂಬರಿಕಾರರು. ಸೊ ಇವರ ಬುಕ್ಸ್ ಗಳನ್ನೆಲ್ಲ ಕೊಟ್ಟು ಸತೀಶನಿಗೆ ಓದೋದಿಕ್ಕೆ ಅವ್ರ ತಂದೆ ಹೇಳ್ತಾರೆ. ಹೆಚ್ಚು ಹೆಚ್ಚು ನೀನು ಓದು, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗೆ ನಿನಗೆ ಎಲ್ಲ ವಿಷಯಗಳು ಗೊತ್ತಾಗತ್ತೆ. ಕೇಳಿಸ್ಕೋಬೇಕು ಅಂತ ಇಲ್ಲ, ಮಾತನಾಡ್ಬೇಕು ಅಂತ ಇಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಟು ಫಿಲ್ ಸಮ್ ಲೈಫ್ ಇನ್ ಟು ಸತೀಶ್
ಅಂದ್ರೇನು, ಆತನ ಜೀವನದಲ್ಲಿ ಒಂದು ಉತ್ಸಾಹವನ್ನ ತುಂಬಬೇಕು ಅಲ್ವಾ. ಸೊ ಆತನಿಗೆ ಜೀವನದಲ್ಲಿ ಏನಾದ್ರೂ ಗುರಿಯನ್ನ ಕೊಡ್ಬೇಕು. ಸ್ಕೂಲ್ಗೆ ಹೋಗಲ್ಲ, ಯಾರ ಜೊತೆನೂ ಮಾತಾಡಲ್ಲ ಅಂತಂದ್ರೆ ಇಟ್ಸ್ ವೆರಿ ಗುಡ್ ಟು ರೀಡ್ ದ ಬುಕ್ಸ್. ಓಕೆ, ಪ್ಲೆಂಟಿ ಆಫ್ ನಾಲೆಜ್ ಯು ಕ್ಯಾನ್ ಗೆಟ್ ಬೈ ರೀಡಿಂಗ್ ಬುಕ್ಸ್ ಓನ್ಲಿ. ನೀವಾದ್ರೂ ಅಷ್ಟೇ ಮಕ್ಳು, ಇವಾಗ ಎಷ್ಟು ಹೆಚ್ಚು ಹೆಚ್ಚು ಬುಕ್ಸ್ ಅನ್ನ ಓದ್ತೀರಾ ಅಷ್ಟೇ ನಿಮ್ಗೆ ಜ್ಞಾನ ಬರ್ತಾ ಹೋಗತ್ತೆ. It was as if a whole world opened out for him. ಮೊದ್ಲು ಏನಾಗಿತ್ತು, he felt as if whole world is silent. Okay, whole world is close to him ಅಲ್ವಾ. ಸೊ ಎಲ್ಲ ಒಂದು ಜಗತ್ತೇ ಶಾಂತವಾಗಿದೆ, ಶೂನ್ಯವಾಗಿದೆ ಅಂತ ಆತನಿಗೆ ಅನ್ನಿಸ್ತಾ ಇತ್ತು. ಆದ್ರೆ ಇವಾಗ ಬುಕ್ಗಳನ್ನ ಓದ್ತಾ 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 he felt like whole world is opened out for him. ನನಗಾಗಿ ಈ ಜಗತ್ತು ತೆರೆದಿದೆ, ಎಷ್ಟಿದೆ ಓದೋದಿಕ್ಕೆ ಅನ್ನುವಂತಹ ಫೀಲಿಂಗ್ ಆತನಿಗೆ ಬರುತ್ತೆ. ಸತೀಶ್ ಬಿಕೇಮ್ ಅ ವೊರಾಷಿಯಸ್ ರೀಡರ್. ವೊರಾಷಿಯಸ್ ಅಂತಂದ್ರೆ ರೆಸ್ಟ್ಲೆಸ್. ರೆಸ್ಟ್ಲೆಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ಓದ್ತಾ ಇರೋದು. ಆತ ತುಂಬಾ ವೊರಾಷಿಯಸ್ ರೀಡರ್ ಅಂದ್ರೆ ನಿರಂತರ ಓದುಗಾರ ಆಗ್ಬಿಡ್ತಾನೆ ಸತೀಶ್. ಈ ಒಂದು ವರ್ಡ್ ಇನ್ನೊಂದ್ ಇದ್ರಲ್ಲಿ ಬಂದಿದೆ ಮಕ್ಳೇ, ನಿಮ್ಮ ಪಾರ್ಟ್ 1 ಇಂಗ್ಲಿಷ್ ಅಲ್ಲಿ ಈ ಒಂದು ವರ್ಡ್ ಬಂದಿದೆ, ವೊರಾಷಿಯಸ್ ರೀಡರ್ ಅನ್ನೋದನ್ನ ಕೇಳಿದೀರಾ? ನೆನ್ಪಿದ್ಯಾ? ಯಾವ ಲೆಸನ್ ಅಲ್ಲಿ ಬಂದಿದೆ? ಯಾವ್ದೋ ಒಂದು ಲೆಸನ್ ಅಲ್ಲಿ ಬಂದಿದೆ ಅಲ್ವಾ, ಹಿ ವಾಸ್ ಅ ವೊರಾಷಿಯಸ್ ರೀಡರ್. ನನಗೆ ನೆನಪಿದೆ ಓದಿರೋದು, ಐ ರಿಮೆಂಬರ್. ಡೂ ಯು ರಿಮೆಂಬರ್? ಎಸ್, ಕರೆಕ್ಟ್, ವೆರಿ ಗುಡ್. ಡಾಕ್ಟರ್ ಅಂಬೇಡ್ಕರ್ ಅನ್ನುವಂತ ಲೆಸನ್ ಅಲ್ಲಿ ಈ ವರ್ಡ್ ಬಂದಿದೆ, ವೊರಾಷಿಯಸ್ ರೀಡರ್. ಅಂಬೇಡ್ಕರ್ ವಾಸ್ ಆಲ್ಸೋ ಅ ವೊರಾಷಿಯಸ್ ರೀಡರ್ ಅಲ್ವಾ. ಅವರು ಕೂಡ ತುಂಬಾ ಪುಸ್ತಕಗಳನ್ನ ಓದ್ತಾ ಇದ್ರು. ಸೊ ಅದೇ ರೀತಿ ಇಲ್ಲಿ ಸತೀಶ್ ಕೂಡ ವೊರಾಷಿಯಸ್ ರೀಡರ್, ನಿರಂತರ ಓದುಗಾರನಾಗ್ತಾನೆ. ದ ಬುಕ್ಸ್ ಹವೆವರ್ ವೆರ್ ಆಲ್ ಸೀರಿಯಸ್ ವರ್ಕ್ಸ್ ಮೆಂಟ್ ಫಾರ್ ಓಲ್ಡರ್ ಚಿಲ್ಡ್ರನ್ ಅಂಡ್ ಸಮ್ ಟೈಮ್ಸ್ ಇವನ್ ಫಾರ್ ಅಡಲ್ಟ್ಸ್. ಆತ ಓದ್ತಾ ಇರುವಂತಹ ಬುಕ್ ಹೇಗಿತ್ತು ನೋಡಿ, ಸೀರಿಯಸ್ ವರ್ಕ್ಸ್, ಒಂದು ಗಂಭೀರವಾದ ವಿಷಯಗಳನ್ನೇ ಆತ ಓದ್ತಾ ಇದ್ದ. ಓಕೆ, ಗಂಭೀರವಾದ ಬುಕ್ಗಳು, ವಿಷಯಗಳನ್ನ ಹೊಂದಿರುವಂತಹ ಬುಕ್ಗಳು. ಸೊ ಅಂತಹ ಬುಕ್ಗಳು, ಈ ಮುನ್ಷಿ ಪ್ರೇಮ್ಚಂದ್ ಅವರೆಲ್ಲ ಕಾದಂಬರಿಕಾರರು. ಅಂತ ಬುಕ್ಗಳನ್ನ ಯಾರು ಓದ್ತಾರೆ? ಓಲ್ಡರ್ ಚಿಲ್ಡ್ರನ್ ಅಥವಾ ಅಡಲ್ಟ್ಸ್ ಅಂದ್ರೆ ದೊಡ್ಡವರು ಅಥವಾ ಸ್ವಲ್ಪ ದೊಡ್ಡ ಮಕ್ಕಳು ಓದುವಂತಹ ಬುಕ್ಕು. ಆ ಒಂದು ತರದ ಬುಕ್ಗಳನ್ನ ಸತೀಶ್ ಈ ಏಜ್ ಅಲ್ಲಿ 8ನೇ ವಯಸ್ಸಿನಲ್ಲೇ ಓದೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, he started reading the serious works of which the older children read normally, or sometimes even they are for elders or adults. Okay, so at the age of 8 only he started reading all those kinds of books. They made him feel depressed and left a deep impression upon his ಸೆನ್ಸಿಟಿವ್ ಮೈಂಡ್. ಸೊ ಅಲ್ಲಿಂದ ಆತ ಸ್ವಲ್ಪ ಖಿನ್ನತೆಗೆ ಒಳಗಾಗ್ತಾನೆ, ಅಂದ್ರೆ ಸ್ವಲ್ಪ ಶಾಂತನಾಗ್ತಾನೆ. ಅಂಡ್ ಲೆಫ್ಟ್ ಡೀಪ್ ಇಂಪ್ರೆಷನ್, ಆಳವಾದ ಪ್ರಭಾವ. ಡೀಪ್ ಇಂಪ್ರೆಷನ್ ಅಂತಂದ್ರೇನು, ಆತನ ಮೇಲೆ ಆಳವಾದ ಪ್ರಭಾವವನ್ನ ಬೀರ್ತವೆ ಈ ಬುಕ್ಸ್ಗಳು. ಈ ಕಾದಂಬರಿಗಳು ಅಥವಾ ನೀವೇನ್ ಲಾಲಾ ಲಜಪತ್ ರಾಯ್ ಅವರ ಬುಕ್ಗಳು ಅದೆಲ್ಲ ಓದಿದಾಗ, ಸೊ ಆಗಿನ ಕಾಲದಲ್ಲಿ ಅವೆಲ್ಲ ಏನ್ ಹೇಳ್ತಾ ಇದ್ದು, ಭಾರತದಲ್ಲಿ ಏನೇನ್ ನಡೀತಾ ಇದೆ, ಪ್ರಾಬ್ಲಮ್ಸ್ಗಳೇನು, ಅಥವಾ ನಾವೆಲ್ಗಳಲ್ಲಿ ಕೆಲವೊಂದು ಸಾಮಾಜಿಕ ಪಿಡುಗುಗಳೇನು, ಸಾಮಾಜಿಕವಾಗಿ ಯಾವ ತರ ಒಂದು ಸಿಚುಯೇಷನ್ ಇದೆ, ಇದನ್ನೆಲ್ಲ ಅಂತ ಬುಕ್ಗಳಲ್ಲಿ ಇರ್ತವೆ ಅಲ್ವಾ. ಸೊ ಈ ಎಲ್ಲ ವಿಷಯಗಳು ಆತನ ಸೂಕ್ಷ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತವೆ. ಓಕೆ, ಸೆನ್ಸಿಟಿವ್ ಮೈಂಡ್ ಅಂತಂದ್ರೇನು? ಸೂಕ್ಷ್ಮ ಮನಸ್ಸು. ಟೆಂಡರ್ ರೆಸ್ಪಾನ್ಸಿವ್ ಮೈಂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೆನ್ಸಿಟಿವ್ ಮೈಂಡ್ ಅಂದ್ರೆ. ವೊರಾಷಿಯಸ್ ಅಂತಂದ್ರೇನು? ರೆಸ್ಟ್ಲೆಸ್. ಸೊ ಈ ಎಲ್ಲ ಬುಕ್ಗಳನ್ನ ಓದಿ ಆತ ಜ್ಞಾನವನ್ನ ಸಂಪಾದನೆ ಮಾಡ್ತಾನೆ. ಸ್ಕೂಲ್ಗೆ ಹೋಗ್ಬೇಕು ಅಂತಾನೆ ಇಲ್ಲ, ಆತನಿಗೆ ಎಲ್ಲ ಜ್ಞಾನ ಬುಕ್ಸ್ಗಳಿಂದ ಸಿಗತ್ತೆ. ಹಿ ಕೇಮ್ ಟು, ಹಾಗಂತ ನೀವು ಸ್ಕೂಲ್ ಬರ್ದೇ ಇರ್ಬೇಡಿ, ಸ್ಕೂಲ್ ಬರ್ಲೇಬೇಕು ಆಯ್ತಾ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇರುತ್ತೆ ಅಲ್ವಾ. ಹಿ ಕೇಮ್ ಟು ನೋ,
ಆಫ್ ಬಿಕಾಸ್ ಹಿ ಹ್ಯಾಡ್ ನೋ ಅದರ್ ವೇ, ಆತನಿಗೆ ಸ್ಕೂಲ್ಗೆ ಹೋಗೋದಿಕ್ಕೆ ದಾರಿ ಇರ್ಲಿಲ್ಲ ಪಾಪ, ಅದಕ್ಕೋಸ್ಕರ ಆತ ಮನೆಯಲ್ಲೇ ಕೂತ್ಕೊಂಡು ಬುಕ್ಸ್ ನ ಓದ್ತಾ ಇದ್ದ ಮಕ್ಳು. ಓಕೆನಾ, ಕ್ಲಿಯರ್? he came to know of another world through them. ಆ ಒಂದು ಬುಕ್ಸ್ ಗಳ ಮೂಲಕ, ಥ್ರೂ ಅಂತಂದ್ರೆ ಮೂಲಕ, ಬುಕ್ಸ್ ಗಳ ಮೂಲಕ ಆತನಿಗೆ ಒಂದು ಹೊಸ ಜಗತ್ತಿಗೆ ಬಂದ ಹಾಗೆ ಆಗ್ತಾನೆ. ಅ ವರ್ಲ್ಡ್ ಆಫ್ ಸಫರಿಂಗ್ ಅಂಡ್ ಆಂಗ್ವಿಶ್. ನೋಡಿ, ನಾನು ಆವಾಗ್ಲೇ ಹೇಳ್ದೆ, ಸಫರಿಂಗ್ ಅಂತಂದ್ರೆ ಒಂದು ಶೋಷಿತರು ಅಥವಾ ಕಾದಂಬರಿಗಳಲ್ಲಿ ಅಥವಾ ಬುಕ್ಗಳಲ್ಲಿ ಏನು ಒಂದು ಸಫರಿಂಗ್ಸ್ ಅನ್ನ ಕೊಟ್ಟಿರ್ತಾರೆ ಅದರ ಬಗ್ಗೆ ಆತನಿಗೆ ಒಂದು ಆಳವಾದ ಜ್ಞಾನ ಬರುತ್ತೆ. ಓಕೆ, ಸೊ ಆ ಒಂದು ಬಳಲಿಕೆ ಅಥವಾ ಆಂಗ್ವಿಶ್ ಅಂದ್ರೆ ಆಂಗ್ರಿ, ಕೋಪ, ಓಕೆ, ಬಂಡಾಯ ಅಂತ ಹೇಳ್ಬೋದು. ಈ ಎಲ್ಲ ವಿಷಯಗಳು ಆತನಿಗೆ ತಿಳಿತಾ ಹೋಗ್ತವೆ. He brooded long and hard about why there was so much suffering. ಈ ಒಂದು ನೋವು ಅಥವಾ ಈ ಒಂದು ಪೇನ್ ಅಥವಾ ಈ ಒಂದು ಶೋಷಣೆ ಯಾಕೆ ಇದೆ ಅಂತ ಆತ ತುಂಬಾ ಆಳವಾಗಿ ಥಿಂಕ್ ಮಾಡ್ತಾನೆ. ಓಕೆ, in the world, while his own world looked comfortable in comparison. ಸೊ ಎಲ್ಲ ಪಿಡುಗುಗಳ ಬಗ್ಗೆ ಓದ್ತಾ ಹೋದಾಗೆ ಆತನಿಗೆ ಏನ್ ಅನ್ಸುತ್ತೆ, he started comparing his suffering from the suffering of the world outside. Okay, when he started to compare this, he felt like my situation is better than them. ನನ್ನ ಒಂದು ಪರಿಸ್ಥಿತಿ ಅವರಿಗಿಂತ ಉತ್ತಮವಾಗಿದೆ, ನಾನು ಒಂದು ಉತ್ತಮ ಪರಿಸ್ಥಿತಿಯಲ್ಲಿ ಇದ್ದೀನಿ, ಇಲ್ಲಿ ಶೋಷಣೆ ತುಂಬಾ ಇದೆ ಸಮಾಜದಲ್ಲಿ ಅನ್ನೋವಂತ ಒಂದು ಫೀಲಿಂಗ್ ಆತನಿಗೆ ಬರುತ್ತೆ ಮಕ್ಳೆ. ಸೊ ಆತ ಹೋಲಿಕೆ ಮಾಡಿ ನೋಡಿದಾಗ ಪರವಾಗಿಲ್ಲ, ನಾನು ಉತ್ತಮ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಆತ ಅಂದ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅನದರ್ ಅಷ್ಟರಲ್ಲಿ ನೋಡಿ, ಅನದರ್ ಬೌಟ್ ಆಫ್ ಫೀವರ್ ಸ್ಟ್ರಕ್. ಇನ್ನೊಂದು ಜ್ವರದ ಒಂದು ಹೊಡೆತ ಆತನಿಗೆ ಬಂತು. ಓಕೆ, ಸತೀಶ್ ವಾಸ್ ಕನ್ಫೈನ್ಡ್ ಟು ಬೆಡ್. ಮತ್ತೆ ಆತ ಬೆಡ್ಗೆ ಅಂಟ್ಕೊಳ್ಳೋದಿಕ್ಕೆ ಶುರು ಆಗುತ್ತೆ. ಆತ ಅಂದ್ರೆ ಬೆಡ್ ರಿಡನ್ ಆಗ್ತಾನೆ, ಹಾಸಿಗೆ ಮೇಲೆ ಇರೋದಿಕ್ಕೆ ಶುರು ಮಾಡ್ತಾನೆ. ಆಲ್ ಹಿ ಕುಡ್ ಡೂ ವಾಸ್ ಸಿಟ್ ಅಂಡ್ ಸ್ಟೇರ್ ಔಟ್ ಆಫ್ ದ ವಿಂಡೋ ಆರ್ ರೀಡ್. ಅವನೇನ್ ಮಾಡ್ಬೋದು ಈಗ, ಓನ್ಲಿ ಬೆಡ್ ಮೇಲೆ ಕೂತ್ಕೊಳ್ಳೋದು, ಕಿಟಕಿಯಿಂದ ಆಚೆ ನೋಡೋದು ಅಷ್ಟೇ. ಓಕೆ, ಅಥವಾ ಕೂತ್ಕೊಂಡು ಓದೋದು, ಈ ಎರಡೇ ವಿಷಯ ಮಾಡೋದಿಕ್ಕೆ ಆತನಿಗೆ ಸಾಧ್ಯ ಆಗ್ತಾ ಇತ್ತು. ಈ ಬಿಕೇಮ್ ವೀಕ್ ಅಂತ ಅರ್ಥ. ಇಲ್ಲಿ ಪದೇ ಪದೇ ಫೀವರ್ ಬಂದಾಗ ಏನಾಗ್ತಾರೆ, ವೀಕ್ ಆಗ್ತಾರೆ ಅಲ್ವಾ. ಹಿ ವಾಸ್ ಸೋ ವೀಕ್ ದಟ್ ಹಿ ಕುಡ್ ನಾಟ್ ಡೂ ಎನಿಥಿಂಗ್ ಎಲ್ಸ್ ಎಕ್ಸೆಪ್ಟ್ ಸಿಟ್ಟಿಂಗ್ ಅಂಡ್ ರೀಡಿಂಗ್ ಅಷ್ಟೇನೆ. ಹಿ ಫೆಲ್ಟ್ ಲೋನ್ಲಿ. ಆತ ಏಕಾಂಗಿತನವನ್ನ ಫೀಲ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಫುಲ್ ಆಫ್ ಡಿಸ್ಪೇರ್, ಹತಾಶ at his plight. ಓಕೆ, ಸೊ ಆತ ಹತಾಶನಾಗ್ತಾನೆ ಮತ್ತು ಏಕಾಂಗಿತನವನ್ನ ಫೀಲ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಒಂದು ತನ್ನ ದುಸ್ಥಿತಿಗೆ ಆತ ಮರಗ್ತಾನೆ. ಒಂದು ದುಸ್ಥಿತಿ, ಪ್ಲೈಟ್ ಅಂತಂದ್ರೆ ಏನು ಮಕ್ಳೇ, ದುಸ್ಥಿತಿ. ಸೊ ಇಲ್ಲಿ ಮುಂದೆ ಏನಾಗತ್ತೆ, ಆತ ಹೇಗೆ ಜೀವನದಲ್ಲಿ ಮೇಲೆ ಬರ್ತಾನೆ, ಸತೀಶ್ ಗುಜ್ರಾಲ್ ಅಂದ್ರೆ ಯಾರು, ಏನ್ ಸಾಧನೆ ಮಾಡಿದ್ದಾರೆ, ಅವರ ಜೀವನವೇ ಒಂದು ಹೋರಾಟ ಮಕ್ಕಳೇ. ಹಿಸ್ ಲೈಫ್ ಈಸ್ ಅ ವಾರ್. ಓಕೆ, ಹೋರಾಟದ ತರ ಅವರ ಜೀವನ. ಸೊ ಇಷ್ಟು ಸಫರ್ ಆದ್ಮೇಲೆ ಮುಂದೆ ಯಾವ ರೀತಿ ಸಾಧನೆ ಮಾಡ್ತಾರೆ ಅನ್ನೋದನ್ನ ನಾಳೆ ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರೂ ಕೇಳ್ಬೋದು. ಈ ಮೀನಿಂಗ್ಸ್ ಎಲ್ಲ ಬರ್ಕೊಂಡಿದ್ದೀರಾ? ಕನ್ನಡದಲ್ಲಿ ಬರ್ದಿರೋಂತಹ ಮೀನಿಂಗ್ಸ್ ಅನ್ನ ಬರ್ಕೊಂಡಿದ್ದೀರಾ? ಓಕೆ, ಓಕೆ. ಟುಮಾರೋ ವಿ ವಿಲ್ ಕಂಟಿನ್ಯೂ ವಿತ್ ದ ಲೆಸನ್. ನಾಳೆ ಲೆಸನ್ ನ ಕಂಟಿನ್ಯೂ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್.